ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಅನೋಟೇಷನ್ ರಿಲೇಟೆಡು ಒಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಜಾಬ್ ಬಗ್ಗೆ ನಾನು ಇದುವರೆಗೆ ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ. ಆ್ಯಂಡ್ ಇದು ಹೊಸ ಕಂಪನಿ. ಆ್ಯಂಡ್ ಈ ಕಂಪನಿಯಲ್ಲಿ ಇವಾಗ ಪಾರ್ಟ್ ಟೈಮ್ ಜಾಬ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಈ ಒಂದು ಕೆಲಸವನ್ನು ನೀವು ನಿಮ್ಮ ಮೊಬೈಲ್ ಫೋನಿಂದ ಮಾಡ್ಬೋದು. ಆ್ಯಂಡ್ ಇದು ವೀಕ್ಲಿ ನಿಮಗೆ ದುಡಿದಿರುವಂಥ ಸಂಬಳವನ್ನು ಕೊಡ್ತಾ ಇದ್ದಾರೆ, ವಾರಕ್ಕೊಮ್ಮೆ ಸಂಬಳ ಕೊಡ್ತಾ ಇದ್ದಾರೆ. ಸೊ ನೀವು ಒಂದು ವಾರ 2 ವಾರ ಮಾಡಿ ನೋಡಿ, ಸಪೋಸ್ ನಿಮ್ಗೆ ಇದು ಓಕೆ ಅನಿಸಿದರೆ ಸೊ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು. ಪಾರ್ಟ್ ಟೈಮ್ ಇರುತ್ತೆ. ನೀವು ಸ್ಟೂಡೆಂಟ್ ಆಗಿದ್ದರೆ, ಹೌಸ್ ವೈಫ್ ಇದ್ದೀರಿ, ರಿಟೈರ್ಡ್ ಪರ್ಸನ್ ಇದ್ದರೂ ಕೂಡ ಈ ಒಂದು ಕೆಲಸವನ್ನೇ ನೀವು ಮಾಡ್ಬೋದು. ಓಕೆ, ಬಟ್ ಆದರೆ ಈ ಕಂಪನಿ ಕಡೆಯಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ಫಸ್ಟಿಗೆ ಮೊದಲು ನೀವು ವೀಡಿಯೋ ಕಂಪ್ಲೀಟಾಗಿ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಪ್ಲೈನ ಮಾಡಿಬಿಡ್ತೀವಿ, ಬಟ್ ಆದರೆ ಅಪ್ಲೈ ಮಾಡಿದ್ಮೇಲೆ ನಿಮಗೆ ರೆಗ್ಯುಲರ್ ಆಗಿ ಜಾಬ್ಸ್ಗಳು ಬರಬೇಕು ಅಂದರೆ ಏನೇನು ಇನ್ಸ್ಟ್ರಕ್ಷನ್ನ ನೀವು ಫಾಲೋ ಮಾಡಬೇಕು ಅನ್ನೋದನ್ನು ಮೊದಲು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಅದಾದ ನಂತರ ನಾನು ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಯಾವ ರೀತಿ ಇರುತ್ತೆ ಕಂಪನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಕಂಪ್ಲೀಟ್ ವೀಡಿಯೋ ನೋಡೋದಕ್ಕೆ ನೀವು ಟ್ರೈ ಮಾಡಬೇಕು ಫ್ರೆಂಡ್ಸ್. ಸೊ ನೋಡಿದ ಮೇಲೇ ಅಪ್ಲೈ ಮಾಡಿ. ಓಕೆ, ಸೊ ಇಲ್ಲ ಅಂತಂದರೆ ಕಂಪನಿ ಕಡೆಯಿಂದ ಅಪ್ಲೈ ಏನೋ ಮಾಡಿಬಿಡ್ತಾರೆ, ರಿಪ್ಲೈ ಬರಲ್ಲ. ಆ್ಯಂಡ್ ಇವಾಗ ಮೇನ್ ಅಂತಂದರೆ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು, ಮತ್ತು ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಡೇಟಾ ಅನೋಟೇಷನ್ನ ಹೇಗೆ ಮಾಡಬೇಕು ಅನ್ನೋದು ಮುಖ್ಯವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇವಾಗ ಜಾಬ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಅವ್ರದ್ದು ರೂಲ್ಸ್ ಇರುತ್ತೆ, ಆ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿ ಕೆಲಸ ಮಾಡಬೇಕು. ಆ್ಯಂಡ್ ಮತ್ತು ನಿಮ್ಮದು ಪೇಮೆಂಟ್ ಹೇಗೆ ಬರುತ್ತೆ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಸಂಪೂರ್ಣವಾಗಿ ನೋಡೋಣ. ಸೊ ಇಲ್ಲಿ ನಾನು ಹೇಳಬೇಕು ಅಂತಂದರೆ, ಆಡಿಯೋ ರೆಕಾರ್ಡಿಂಗ್ ಏನಿರುತ್ತಲ್ವಾ, ಆಡಿಯೋ ರೆಕಾರ್ಡಿಂಗು ಮತ್ತು ಕಾನ್ವರ್ಸೇಷನ್ ರೆಕಾರ್ಡಿಂಗು ಮತ್ತು ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಡೇಟಾ ಅನೋಟೇಷನ್ ರಿಲೇಟೆಡ್ ಇಲ್ಲಿ ನಿಮಗೆ ವರ್ಕ್ಗಳು ಸಿಗುತ್ತೆ ನಾನು ಹೇಳುವಂಥ ಪ್ಲಾಟ್ಫಾರ್ಮಲ್ಲಿ. ಪ್ರಾಜೆಕ್ಟ್ಗಳ ವೈಸ್ ಅವ್ರು ಕೊಡ್ತಾ ಇದ್ದಾರೆ ನಿಮಗೆ. ಓಕೆ, ಸೊ ಪ್ರಾಜೆಕ್ಟ್ ವೈಸ್ ಅಂದರೆ ಇವಾಗ ನಿಮ್ಮದು 1 ವೀಕ್ ಪ್ರಾಜೆಕ್ಟ್ ಆಗಿರ್ಬೋದು, 2 ವೀಕ್ ಪ್ರಾಜೆಕ್ಟ್ ಆಗಿರ್ಬೋದು, 3 ವೀಕ್ ಆಗಿರ್ಬೋದು, ಅಥವಾ 4 ವೀಕ್ ಕೂಡ ಆಗಿರ್ಬೋದು. ಸೊ ಅದನ್ನು ನಿಮಗೆ ಕೊಟ್ಟಿರೋಂಥ ಪ್ರಾಜೆಕ್ಟ್ ಹೇಗಿರುತ್ತೆ, ಇವಾಗ ಒಂದು ಪ್ರಾಜೆಕ್ಟ್ ಕೊಟ್ವಿ, 2 ವೀಕ್ಸ್ ಇದೆ ನಿಮ್ಮ ಹತ್ರ ಟೈಮು, ನೀವು ಫ್ರೀದಾಗಿ ಕೆಲಸ ಮಾಡ್ಕೊಡ್ಬೇಕು ಅಂತ ಅವ್ರು ನಿಮಗೆ ಹೇಳ್ತಾರೆ. ಸೊ ಅದ್ರ ಅನುಗುಣವಾಗಿ ನೋಡಿಕೊಂಡು ನೀವು ಇಲ್ಲಿ ಕಂಪ್ಲೀಟ್ ಮಾಡಿ, ಅವ್ರು ಏನು ಡೇಟ್ ಕೊಟ್ಟಿರ್ತಾರೆ ಅದಕ್ಕಿಂತ ಮುಂಚೆನೇ ನೀವು ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಕೊಡಬೇಕು, ಒಂದೇದು. ಆ್ಯಂಡ್ ಇನ್ನೊಂದು ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಅಂತ ಕೂಡ ಇರುತ್ತೆ ಇದರಲ್ಲಿ. ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಹೇಗಿರುತ್ತೆ ಅಂದರೆ, ನಿಮಗೆ ಒಂದು ಆಡಿಯೋ ಫೈಲ್ ಕೊಡ್ತಾ ಇದ್ದಾರೆ ಅವರು. ಓಕೆ, ಸೊ ಆಡಿಯೋ ಫೈಲನ್ನು ನೀವೇನು ಮಾಡ್ಕೊಂಡ್ರೆ, ಹೆಡ್ಫೋನ್ ಹಾಕ್ಕೊಂಡು ಮೊದಲು ಲಕ್ಷ್ಯ ಕೊಟ್ಟು ಅದನ್ನ ಕೇಳಬೇಕು. ಓಕೆ, ಆ್ಯಂಡ್ ಅದಾದ ನಂತರ ಏನು ಹೇಳಿರ್ತಾರೆ ಅದನ್ನೇ ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೇ ಅದೇ ಆ್ಯಸ್ ಇಟ್ ಈಸ್ನ ನೀವು ಅಲ್ಲಿ ಬರೆದು ಟೈಪ್ ಮಾಡಿ ಕೊಡಬೇಕಾಗುತ್ತೆ ಅವ್ರಿಗೆ. ಯಾವುದೇ ರೀತಿ ನೀವು ಚೇಂಜಸ್ ಮಾಡೋ ಹಾಗಿಲ್ಲ. ಸಪೋಸ್ ಚೇಂಜಸ್ ಮಾಡಿದರೆ ನೆಕ್ಸ್ಟ್ ಪ್ರಾಜೆಕ್ಟ್ ಅವ್ರು ಕೊಡೋದಿಲ್ಲ, ಇದನ್ನ ಮಾತು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದರಲ್ಲೂ ಕೂಡ ಇದರಲ್ಲಿ ಆಡಿಯೋ ಇರುತ್ತೆ. ಓಕೆ, ಲೈಕ್ ಹಲೋ, ಹೌ ಆರ್ ಯು ಅಂತ ಹೇಳಿ. ಓಕೆ, ಸೊ ಇದು ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ಇದ್ದಾಗ ಅದನ್ನೇ ನೀವು ಟೈಪ್ ಮಾಡಬೇಕು ಆಡಿಯೋ ಕೇಳಿಕೊಂಡು. ಯಾವುದೇ ರೀತಿ ಚೇಂಜಸ್ ಮಾಡೋ ಹಾಗಿಲ್ಲ, ಯಾವುದೇ ಪದವನ್ನು ನಿಮ್ಮ ಇಷ್ಟ ತಕ್ಕಂತೆ ಅದನ್ನು ಚೇಂಜ್ ಮಾಡೋ ಹಾಗಿಲ್ಲ. ಕಂಪನಿ ರೂಲ್ಸ್ ಇದೆ ಅದು. ಓಕೆ, ಹಾಗಿದ್ರೆ ಎನೋಟೇಷನ್ ವರ್ಕ್ ಅಂದರೆ ಏನು? ಎನೋಟೇಷನ್ ವರ್ಕ್ ಅಂದರೆ ಕೆಲವು ಪ್ರಾಜೆಕ್ಟ್ಗಳನ್ನು ನಿಮಗೆ ಆಡಿಯೋ ಮೂಲಕ ಕೊಡ್ತಾ ಇದ್ದಾರೆ ಅವರು. ಅಂದರೆ ಇದರಲ್ಲಿ ಸ್ಪೀಕರ್ 1 ಅಂತೂ ಕೂಡ ಇರುತ್ತೆ, ಸ್ಪೀಕರ್ 2 ಅಂತೂ ಕೂಡ ಇರುತ್ತೆ. ಮೇ ಬಿ ಇಬ್ಬರದು ಕನ್ವರ್ಸೇಷನ್ ಕೂಡ ಅವ್ರು ಹೇಳ್ಬೋದು. ಇದಕ್ಕಾಗಿ ನೀವು ಸ್ವಲ್ಪ ಮೆಂಟಲಿ ಸ್ವಲ್ಪ ಪ್ರಿಪೇರ್ ಇರಿ. ಓಕೆ, ಆ್ಯಂಡ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರಬೇಕು ನೀವು ರೆಕಾರ್ಡಿಂಗ್ ಮಾಡುವಾಗ. ಆ್ಯಂಡ್ ಯಾವುದೇ ರೀತಿ ಒಂದು ನಗೋ ಸೌಂಡು ಅಥವಾ ಯಾವುದೇ ರೀತಿ ನಾಯ್ಸ್ ಎಲ್ಲ ಬರ್ತಿರಬಾರ್ದು. ಮತ್ತು ಮ್ಯೂಸಿಕ್ಕು, ಸೈಲೆನ್ಸು, ಓಕೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿ ನೀವು ಇಲ್ಲಿ ಹಿಂದ್ಗಡೆ ಮ್ಯೂಸಿಕ್ ನಡೀತಾ ಇದೆ, ನೀವು ಈ ಕಡೆ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಿ, ಅದೆಲ್ಲ ನಿಮ್ಮದು ಪ್ರಾಜೆಕ್ಟ್ಗಳನ್ನ ಒಂದು ಸಾರಿ ನೋಡ್ತಾರೆ, ಇನ್ನೊಂದು ಸಾರಿ ಕೊಡೋದಿಲ್ಲ ಅವರು. ಓಕೆ, ಆ್ಯಂಡ್ ಇದರಲ್ಲಿ ಕೂಡ ಸೈಲೆನ್ಸ್ ಇರಬೇಕು. ನೀವೆಲ್ಲಿ ಇವಾಗ ಮಾತಾಡ್ತಾ ಇದ್ದೀರಿ ಅಲ್ಲಿ ಅಕ್ಕಪಕ್ಕದಲ್ಲಿ ಆವಾಜ್ ಬರ್ತಿರಬಾರ್ದು, ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಆಡಿಯೋದಲ್ಲಿ ನೀವು ಏನು ಹೇಳಿರ್ತಾರೆ, ಯಾವ ಕ್ಯಾಟಗರಿ ಬಗ್ಗೆ ಅವ್ರು ಮಾರ್ಕ್ ಮಾಡಿರ್ತಾರೆ, ಸೊ ಅದನ್ನೇ ನೀವಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಲೈಕ್ ಇವಾಗ ಆಡಿಯೋನ ಕನಿಷ್ಠ ಮಿನಿಮಮ್ ಅಂದರೆ 2 ಬಾರಿ ಆದರೂ ನೀವು ಕೇಳಬೇಕಂತ ಅವ್ರು ಹೇಳಿದ್ದಾರೆ. 2 ಬಾರಿ ಆದರೂ ನೀವು ಕೇಳಿಕೊಂಡು ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ದೇ ಏನಿದೆಯೋ ಆ್ಯಸ್ ಇಟ್ ಈಸ್ ಅದನ್ನೇ ಟೈಪ್ ಮಾಡೋದು. ಆ್ಯಂಡ್ ನೀವಾಗಿ ಏನೂ ಊಹೆ ಮಾಡೋ ಹಾಗಿಲ್ಲ ಇದರಲ್ಲಿ. ಓಕೆ, ನೀವೇ ಹಾಗೆ ಗೆಸ್ ಮಾಡೋ ಹಾಗಿಲ್ಲ. ಸೊ ಏನಿದೆಯೋ ಆ್ಯಸ್ ಇಟ್ ಈಸ್ ನೀವು ಟೈಪ್ ಮಾಡಬೇಕು. ಆ್ಯಂಡ್ ಮತ್ತೊಂದು ಗೈಡ್ಲೈನ್ಗಳಿರುತ್ತೆ ಅವ್ರದ್ದೊಂದು. ಗೈಡ್ಲೈನ್ಸ್ಗಳು ನೀವು ಕಡ್ಡಾಯವಾಗಿ ಫಾಲೋ ಮಾಡ್ಬೇಕಂತ ಹೇಳಿದ್ದಾರೆ ಅವರು. ಸಪೋಸ್ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಮಧ್ಯದಲ್ಲಿ ತೆಗೆದಾಕ್ತಾರೆ. ಸೊ ಈಗ ತುಂಬ ಕೇರ್ಫುಲ್ ಆಗಿರಿ. ಆ್ಯಂಡ್ ಇದರಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೂ ಕೂಡ ಅದನ್ನು ಕೂಡ ಅವರು ತೆಗೆದಾಕ್ತಾರೆ. ಸೊ ಹೀಗಾಗಿ ಹೇಳ್ತಾ ಇರೋದು, ಸ್ವಲ್ಪ ಕೇರ್ಫುಲ್ಲಾಗಿ ಈ ಒಂದು ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಇಲ್ಲಿ ಈ ಒಂದು ವರ್ಕ್ ಮಾಡಬೇಕು ಅಂತಂದರೆ ನೀವು ಯಾವ ರೀತಿ ವರ್ಕ್ ಮಾಡ್ಬೋದು ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಫೆಸಿಲಿಟಿ ಇರಬೇಕು. ನಿಮ್ಮ ಹತ್ರ ಇಂಟರ್ನೆಟ್ ಫೆಸಿಲಿಟಿ ಇರಬೇಕು. ಆ್ಯಂಡ್ ಹೆಡ್ಫೋನ್ ಬೇಕಾಗುತ್ತೆ, ಒಂದು ಸೈಲೆಂಟ್ ರೂಮ್ ಬೇಕಾಗುತ್ತೆ. ಮೊಬೈಲಿಂದ ಕೂಡ ನೀವು ವರ್ಕ್ ಮಾಡ್ಬೋದು, ಲ್ಯಾಪ್ಟಾಪಿಂದ ಮಾಡ್ಬೋದು, ಡೆಸ್ಕ್ಟಾಪಿಂದ ಮಾಡ್ಬೋದು. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮೊಬೈಲ್ ಫೋನ್ ಇದ್ದರೂ ಕೂಡ ಪರವಾಗಿಲ್ಲ, ಮೊಬೈಲಿಂದ ಕೂಡ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮದು ದುಡಿದಿರುವಂಥ ಹಣ ಹೇಗೆ ಬರುತ್ತೆ, ಮೇನ್ ಮುಖ್ಯವಾಗಿ ಇದು ತುಂಬಾ ಇಂಪಾರ್ಟೆಂಟು. ಸೊ ಪೇಮೆಂಟು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಪೇಮೆಂಟು ಪ್ರಾಜೆಕ್ಟ್ ಮೇಲೆ ಇರುತ್ತೆ. ಕೆಲವು ಪ್ರಾಜೆಕ್ಟ್ಗಳು ಹೇಗಿರುತ್ತೆ ಅಂದರೆ ರೆಕಾರ್ಡೆಡ್ 1 ಗಂಟೆಗಂತ ಇರುತ್ತೆ. ಓಕೆ, ಸೊ ಇವತ್ತು 1 ಗಂಟೆ ನೀವು ಪ್ರಾಜೆಕ್ಟ್ ಸಿಕ್ಕಿದೆ, ನಾಳೆ ನಿಮಗೆ 2 ವೀಕಿದ್ದು ಕೊಟ್ಟಿರ್ಬೋದು, ಅಥವಾ 2 ಅವರ್ಸ್ ಕೊಟ್ಟಿರ್ಬೋದು. ಓಕೆ, ಇವತ್ತು 1 ಗಂಟೆ ಕೊಟ್ಟಿದ್ದಾರೆ. ಸೊ ಆ ರೀತಿ 1 ಗಂಟೆ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ದು ಅದಕ್ಕೆ ಎಷ್ಟು ಅವ್ರು ಹೇಳಿರ್ತಾರೆ ಅಷ್ಟು ನಿಮಗೆ ಹಣ ಸಿಗುತ್ತೆ.
ಇರುತ್ತೆ. ಸೊ ಇದು ವೀಕ್ಲಿ ಕೊಡ್ತಾರೆ ಅವರು. ಒಂದು ವಾರಕ್ಕೆ ಎಷ್ಟು ದುಡಿತೀರ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಕೆಲವೊಂದು ಟಾಸ್ಕ್ಗಳು ಕೊಡ್ತಾ ಇರ್ತಾರೆ ಅವರು, ಟಾಸ್ಕ್. ಓಕೆ, ಸೊ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ನೀವು ಒಂದು ವಾರ ಆದಮೇಲೆ ನಿಮ್ಮದಲ್ಲಿ ಸಂಬಳ ಸಿಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನಿಮ್ಮದು ಅಕೌಂಟ್ ಮೇನ್ ಮುಖ್ಯವಾಗಿ ನೀವು ದುಡ್ದಿರೋಂಥ ಹಣ ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ. ಯಾವುದೇ ರೀತಿ ನೀವು ಬೇರೆ ಬೇರೆ ಅಕೌಂಟ್ ಮಾಡೋ ಹಾಗಿಲ್ಲ. ಸಿಂಪ್ಲಿ ನೀವು ಬ್ಯಾಂಕ್ ಅಕೌಂಟ್ ಮಾಡಿಕೊಂಡು ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಮೊಬೈಲ್ ಫೋನಿಂದಲೇ ವರ್ಕ್ ಮಾಡ್ಬೋದು. ಹೆಡ್ಫೋನ್ ಬೇಕಾಗುತ್ತೆ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ನಿಮಗೆ ಪ್ರತಿದಿನ ಒಂದು ಡ್ಯಾಶ್ಬೋರ್ಡ್ ಕೊಟ್ಟಿರ್ತಾರೆ ಕಂಪನಿಯವರು. ಆ ಡ್ಯಾಶ್ಬೋರ್ಡಲ್ಲಿ ನೀವು ಪ್ರತಿದಿನ ದುಡಿದಿರುವಂಥದ್ದು ನಿಮಗೆ ಅಪ್ಡೇಟ್ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಟ್ರೈನಿಂಗ್ ಇದೆ, ಆ ಟ್ರೈನಿಂಗ್ ಡೆಫಿನೆಟ್ಲಿ ನೀವು ಅಟೆಂಡ್ ಮಾಡಬೇಕಂತ ಸ್ಟ್ರಿಕ್ಟ್ಲಿ ಅನೌನ್ಸ್ ಮಾಡಿದ್ದಾರೆ ಅವರು. ಓಕೆ, ಆ್ಯಂಡ್ ಅದಲ್ಲೂ ಕೂಡ ಕೆಲವೊಂದು ಗೈಡ್ಲೈನ್ಗಳನ್ನ ಕೊಟ್ಟಿರ್ತಾರೆ. ಆ ಗೈಡ್ಲೈನ್ಗಳನ್ನ ಅವಾಗ ಚೇಂಜ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ನನಗೆ ಬಂದಿರೋ ಅಪ್ಡೇಟು, ಸೊ ಅದನ್ನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಆ ಗೈಡ್ಲೈನ್ಗಳನ್ನ ನೀವು ಓದ್ಕೊಂಡು ನಂತರ ನೀವು ಇಲ್ಲಿ ಏನು ಮಾಡಬೇಕು, ಅದೇ ಥರನೇ ನೀವು ವರ್ಕ್ ಮಾಡಬೇಕು. ಮೇ ಬಿ ಇದು ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಹೇಗಿರುತ್ತೆ ಅಂತಂದರೆ ಒಂದು ಡೇಟಾ ಅನೋಟೇಷನು, ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡ್ ನಿಮಗೆ ಹೆಚ್ಚು ವರ್ಕ್ಗಳು ಸಿಗುತ್ತೆ. ಆ್ಯಂಡ್ ಇದು ಹೇಗಿರುತ್ತೆ ಅಂದರೆ ಡಿಪೆಂಡ್ ಆಗುತ್ತೆ ನಿಮ್ಮ ಲ್ಯಾಂಗ್ವೇಜು ಅವೈಲಬಿಲಿಟಿನ ನೋಡಿಕೊಂಡು ಅವ್ರು ನಿಮಗೆ ಪ್ರಾಜೆಕ್ಟ್ನ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಯಾವ್ಯಾವ ಇವಾಗ ಪ್ರಾಜೆಕ್ಟ್ಗಳಿದೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ನೋಡ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ನಿಮಗೆ ಬೇರೆ ಪ್ರಾಜೆಕ್ಟ್ಗಳು ಬೇಕಂದ್ರೂ ಕೂಡ, ಸೊ ಇಲ್ಲಿ ನಿಮ್ಮದು ಏನು ನೋಡ್ತಾರೋರು ನೀವು ವರ್ಕ್ ಮಾಡ್ತಾ ಇದ್ದೀರಿ ರೆಗ್ಯುಲರಾಗಿ ಅಂತಂದರೆ, ಸೊ ಅವೈಲಬಿಲಿಟಿ ನೋಡ್ಕೊಂಡು ಅವ್ರು ನಿಮಗೆ ಮತ್ತೆ ಬೇರೆ ಪ್ರಾಜೆಕ್ಟ್ಗಳನ್ನು ಕೂಡ ಕಳಿಸ್ಕೊಡ್ತಾರೆ. ಸಪೋಸ್ ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಂಡು, ಆ್ಯಂಡ್ ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮ್ಮ ಕಡೆಯಿಂದ ಕೂಡ ನನಗೆ ಅಷ್ಟೇ ಸಪೋರ್ಟ್ ಬೇಕು. ನ್ಯೂ ವೀಡಿಯೋಸ್ಗಳು, ನ್ಯೂ ಜಾಬ್ಸ್ ರಿಲೇಟೆಡು ಅಪ್ಡೇಟ್ಗಳನ್ನ ನಾನು ತರ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಕಡೆಯಿಂದ ಕೂಡ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ನಾನು ಹೇಳ್ತಿರೋಂಥ ಜಾಬ್ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಕೊಳ್ಳಿ. ಸೊ ಇಲ್ಲಿ ಒಂದು ಮಾತು ನೆನಪಿಟ್ಕೊಳ್ಳಿ, ಪ್ರಾಜೆಕ್ಟ್ಗಳು ಹೇಗಿರುತ್ತೆ, ಒಂದು ಡಿಫ್ರೆಂಟ್ ಆಗಿರ್ಬೋದು. ಲೈಕ್ ಇವಾಗ ಒಬ್ಬರಿಗೆ ಕಾನ್ವರ್ಸೇಷನ್ ರೆಕಾರ್ಡಿಂಗ್ ಪ್ರಾಜೆಕ್ಟ್ ಸಿಕ್ಕಿದೆ ಅಂದರೆ ಇನ್ನೊಬ್ಬರಿಗೆ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಸಿಗ್ಬೋದು. ಸೊ ಒಂದೇ ಪ್ರಾಜೆಕ್ಟ್ ಎಲ್ರಿಗೂ ಸಿಗೋದಿಲ್ಲ. ಓಕೆನಾ, ಸೊ ಕ್ಲಿಯರ್ ಆಯ್ತಾ ಎಲ್ಲ? ಸೊ ಇವಾಗ ಯಾವ ಪ್ಲ್ಯಾಟ್ಫಾರ್ಮು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕು ಬೇಬಲ್ ಆಡಿಯೋ ಜಾಬ್ಸ್ ಅಂತ. ಬೇಬಲ್, ಓಕೆ, BABEL, ಬೇಬಲ್ ಆಡಿಯೋ ಜಾಬ್ಸ್ ಅಂತ ಸರ್ಚ್ ಮಾಡಬೇಕು ಗೂಗಲಲ್ಲಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಫಸ್ಟಿಗೆ ಇಲ್ಲಿ ಈ ರೀತಿ ನಿಮಗೆ ಸಿಗುತ್ತೆ, ಬೇಬಲ್ ಆಡಿಯೋ ಜಾಬ್ಸ್ ಅಂತಲೇ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಜಸ್ಟಿಂದ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸ್ವಲ್ಪ ನಾನು ಇದನ್ನು ದೊಡ್ಡ ಸೈಜಲ್ಲಿ ನಿಮಗೆ ತೋರಿಸೋದಕ್ಕೆ ಮಾಡ್ತಾಯಿದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ಮುಖ್ಯವಾಗಿ ಇಂಗ್ಲೀಷ್ ವಿಡಿಯೋ ಕಾನ್ವರ್ಸೇಷನ್ನು ಪಾರ್ಟ್ನರ್ ಫಾರ್ AI ಟ್ರೈನಿಂಗ್ ಅಂತ ಇಲ್ಲಿ ಸ್ಟಾರ್ಟ್ ಆಗಿದೆ. ಇವಾಗ ರಿಮೋಟ್ ಜಾಬ್ ಇರುತ್ತೆ, ಅದು ನೀವು ನೋಡ್ತಾ ಇರ್ಬೋದು. ಫ್ಲೆಕ್ಸಿಬಲ್ ಇರುತ್ತೆ, ನಿಮಗೆ ಫ್ರೀ ಇದ್ದಾಗ ನೀವು ಈ ಕೆಲಸನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇದಲ್ಲೂ ಕೂಡ ಮೇನ್ ಮುಖ್ಯ ನೋಡಿ, ಇವಾಗ ಇದು ಒಂದು ಇಂಗ್ಲೀಷ್ ಜಾಬ್ಗೆ ಇವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಬೆಂಗಾಲಿ, ಓಕೆ, ಬೆಂಗಾಲಿ ಜಾಬ್ ಕೂಡ ಇದೆ. ಸೊ ಬೆಂಗಾಲಿ ಇವಾಗ ನಿಮಗೆ ಬಂದರೆ ನೀವು ಅಪ್ಲೈ ಮಾಡ್ಬೋದು. ಬಟ್ ಅದರಲ್ಲೂ ಕೂಡ ಮರಾಠಿ ಕೂಡ ಇದೆ ಸ್ನೇಹಿತರೆ, ಮರಾಠಿ ಕೂಡ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ಇದಲ್ಲೂ ಕೂಡ ಸರಿ ನೋಡಿ, ಸ್ವಲ್ಪ ಚೆಕ್ ಮಾಡ್ತಾ ಹೋದರೆ ತೆಲುಗು ಇದೆ. ಓಕೆ, ತೆಲುಗು ಮತ್ತು ತಮಿಳು ನಿಮಗೆ ಬರುತ್ತೆ ಅಂತಂದರೆ ಸೊ ಈ ಎಲ್ಲ ಜಾಬ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ನಾನು ಸ್ವಲ್ಪ ನಿಮ್ಗೆ ಐಡಿಯಾ ಕೊಡ್ತೀನಿ. ಆ್ಯಂಡ್ ಇದರಲ್ಲೂ ಕೂಡ ಹಿಂದಿ ಟ್ರಾನ್ಸ್ಕ್ರೈಬರ್ ಜಾಬ್ಗೂ ಕೂಡ ಇವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಇದು ಕೂಡ ನೀವು ಬೇಕು ಅಂದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಇನ್ನೊಂದು ಆ್ಯಕ್ಟ್ರೆಸ್ ವಾಯ್ಸ್ ರೆಕಾರ್ಡಿಂಗ್ ಇದೆ. ಸೊ ಅದಕ್ಕೂ ಕೂಡ ಇವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇದೇ ರೀತಿ ನೀವು ಇಲ್ಲಿ ಪೇಜಸ್ಗಳನ್ನು ಚೆಕ್ ಮಾಡ್ತಾ ಹೋದ್ರಿ ಅಂತಂದರೆ ಇಲ್ಲಿ ಸುಮಾರು ಥರದ ನಿಮಗೆ ಒಂದು ಆಪರ್ಚುನಿಟಿಗಳು ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಆದರೆ ಇಲ್ಲಿ ಮೇನ್ ಮುಖ್ಯವಾಗಿ ಇವಾಗ ಸದ್ಯಕ್ಕೆ ಕನ್ನಡ ಹೈರಿಂಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಾನೆಲ್ಲ ಚೆಕ್ ಮಾಡಿದ್ದೀನಿ. ಸೊ ಕನ್ನಡಕ್ಕೆ ಹೈರಿಂಗ್ ಮಾಡ್ತಾ ಇಲ್ಲ, ಹಿಂದಿ, ಇಂಗ್ಲೀಷ್ ಇದೆ, ತಮಿಳ್ ಇದೆ, ತೆಲುಗು ಇದೆ. ಸಪೋಸ್ ನೀವು ಅದನ್ನು ಮಾಡ್ತೀವಿ ಅಂತಂದರೆ ನೀವು ಇದಕ್ಕೆಲ್ಲ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಇವಾಗ ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಅಂತ ಲ್ಯಾಂಗ್ವೇಜಲ್ಲಿ ಹೇಳಿದಾರವರು. ಬಟ್ ಆದರೂ ಕೂಡ ಸ್ಟಿಲ್ ನಾವು ಇಲ್ಲಿ ಸರ್ಚ್ ಮಾಡೋಣ. ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಲ್ಯಾಂಗ್ವೇಜ್ನ. ಬಟ್ ಆದರೆ ಇಲ್ಲಿ ನೋಡಿ, ಎಲ್ಲಿ ಕನ್ನಡ ಜಾಬು ಇಲ್ಲ. ಓಕೆ, ಸೊ ನಾನು ಚೆನ್ನಾಗಿ ಚೆಕ್ ಮಾಡಿದ್ದೀನಿ ಇದನ್ನು. ಕನ್ನಡ ಇದ್ದಿದ್ರೆ ಡೆಫಿನೆಟ್ಲಿ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಕನ್ನಡ ಮೆನ್ಷನ್ ಮಾಡಿಲ್ಲ ಅವರು. ಬಟ್ ಪರವಾಗಿಲ್ಲ, ಹಿಂದಿ ಇಂಗ್ಲೀಷ್ ನಿಮಗೆ ಬರುತ್ತೆ ಅಂತಂದರೆ ಈ ಜಾಬ್ ನೀವು ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ನಾನು ಸುಮಾರು ಕನ್ನಡ ಲ್ಯಾಂಗ್ವೇಜ್ಗೋಸ್ಕರ ಲೈಟೆಸ್ಟ್ ವೀಡಿಯೋ ಮಾಡಿದ್ದೀನಿ, ನೋಡ್ಕೊಂಡದನ್ನ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ಇದು ರಿಮೋಟ್ AI ಟ್ರೈನಿಂಗ್ ವರ್ಕ್ ವಿತ್ ಫ್ಲೆಕ್ಸಿಬಲ್ ಅವರ್ಸ್, ವೀಕ್ಲಿ ಪೇಮೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ. ಓಕೆ, ನಾನು ಸ್ವಲ್ಪ ಹೈಲೈಟ್ ಮಾಡ್ತಿದ್ದೀನಿ. ವೀಕ್ಲಿ ಅವರು ನಿಮಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಆ್ಯಂಡ್ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಲ್ಯಾಂಗ್ವೇಜ್ ಮೇಲೆ ನೀವು ಎಷ್ಟು ದುಡಿತೀರ ಅದ್ರ ಮೇಲೆ. ಓಕೆನಾ, ಆ್ಯಂಡ್ ಇಲ್ಲಿ ನೋಡಿದರೆ ಒಂದೊಂದನ್ನು ಇಂಗ್ಲೀಷಿಗೆ ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇಂಗ್ಲೀಷ್ ವಿಡಿಯೋ ಕಾನ್ವರ್ಸೇಷನು ಪಾರ್ಟ್ನರ್ ಫಾರ್ AI ಟ್ರೈನಿಂಗ್ ಅಂತ ಹೇಳಿ ಇಲ್ಲಿ ನೋಡಿ ಪರ್ 1 ಗಂಟೆಗೆ ಅವರು ನಿಮಗೆ $50 ಪೇಮೆಂಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಓಕೆ, ಸೊ $50 ಅಂದರೆ ಎಷ್ಟಾಗ್ಬೋದು? ಸೊ ನಾರ್ಮಲಿ ಇಲ್ಲಿ ನಾನು ಗೂಗಲಲ್ಲಿ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. $50 ನಾವಿಲ್ಲಿ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದರೆ 4838 ರೂಪಾಯಿ ಆಗ್ತಾಯಿದೆ ಸ್ನೇಹಿತರೆ.
ಓಕೆ 4800 ಅಂದರೆ ಆಲ್ ಓವರ್ ಅಂದರೆ ಒಂದು 4000ದಿಂದ 5000 ಮಧ್ಯದಲ್ಲಿ ನಿಮಗೆ 1 ಗಂಟೆಗೆ ಅವ್ರು ಕೊಡ್ತಾ ಇದ್ದಾರೆ. ಸೊ ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಜಾಬ್ಗೆ ನೀವು ಇವಾಗ ಅಪ್ಲೈ ಮಾಡ್ತೀವಿ ಅಂತಂದರೆ ಈ ಒಂದು ಇಂಗ್ಲೀಷ್ ಒಂದು ಆಡಿಯೋ ರೆಕಾರ್ಡಿಂಗ್ ರಿಲೇಟೆಡ್ ಇರುವಂಥದ್ದು ಇದೆ ಆ್ಯಕ್ಚುಲಿ. ಸೊ ಇದನ್ನು ನೀವು ಮಾಡ್ತೀವಿ ಅಂತಂದರೆ ಅಂದರೆ ವೀಡಿಯೋ ಕಾನ್ವರ್ಸೇಷನ್ ಇರುತ್ತೆ ಆ್ಯಂಡ್ ಆಡಿಯೋ ರೆಕಾರ್ಡಿಂಗ್ ಕೂಡ ಅದರಲ್ಲಿ ಪ್ರೊಜೆಕ್ಟಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡ್ಬೋದು ಅವರು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ರೇಟಿಂಗ್ ನೋಡ್ತಾ ಇರ್ಬೋದು, ರೇಟಿಂಗು 5 ರೇಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದಲೇ ಮಾಡುವಂಥ ಕೆಲಸ ಇದು. ಯುವರ್ ಶೆಡ್ಯೂಲ್ಸ್ ನೀವೇ ಇಲ್ಲಿ ಏನು ಮಾಡ್ತೀರಾ, ನಿಮ್ಮ ಶೆಡ್ಯೂಲ್ನ ಫಿಕ್ಸ್ ಮಾಡ್ತೀರಾ. ಪೇಯ್ಡ್ ವೀಕ್ಲಿ ಅಂತ ಇಲ್ಲಿ ಕ್ಲಿಯರೇ ಮೆನ್ಷನ್ ಮಾಡಿದ್ದಾರೆ, ಒಂದು ವಾರಕ್ಕೆ ಅವ್ರು ನಿಮಗೆ ಪೇಮೆಂಟ್ ಮಾಡಿಬಿಡ್ತಾರೆ. ಆ್ಯಂಡ್ ಕ್ವಿಕ್ ಸ್ಟಾರ್ಟ್ 10 ಮಿನಿಟ್ಸ್ ಅಪ್ಲಿಕೇಶನ್, ನೀವು ಇವತ್ತಿಂದ ಈ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿ ನೀವೇನು ಲೇಟ್ ಮಾಡಬೇಕಾಗಿಲ್ಲ, ಓಕೆ, ವೇಟು ಮಾಡಬೇಕಾಗಿಲ್ಲ. ಸೊ ಇಲ್ಲಿ ಸ್ವಲ್ಪ ಡೀಟೇಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ರೋಲ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ವಿ ಆರ್ ಲುಕಿಂಗ್ ಫಾರ್ ಇಂಡಿವಿಜುವಲ್ ಹೂ ಕ್ಯಾನ್ ಎಂಗೇಜ್ ವಿತ್ ದಿ ಅಥೆಂಟಿಕ್, ನ್ಯಾಚುರಲ್, ಎಮೋಷನಲಿ ರಿಚ್. ಓಕೆ, 5 ಮಿನಿಟ್ ವಿಡಿಯೋ ಕಾನ್ವರ್ಸೇಷನ್ ವಿತ್ ಅದರ್ ಪಾರ್ಟಿಸಿಪೇಟ್ ಅಂತ ಬೇರೆ ಒಬ್ಬ ಇವಾಗ ಸ್ಪೀಕರ್ 1 ಸ್ಪೀಕರ್ 2 ಅಂತ ಹೇಳಿದ್ದೀನಿ. ಇಬ್ಬರು ಕಾನ್ವರ್ಸೇಷನ್ ಇರುತ್ತೆ. ಕಾನ್ವರ್ಸೇಷನಲ್ಲಿ ಏನು ಮಾಡಬೇಕಂದ್ರೆ ನೀವು ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗುತ್ತೆ. ಆ್ಯಂಡ್ ವಾಟ್ ಸಮಥಿಂಗ್ ದ್ಯಾಟ್ ಯು ಹ್ಯಾವ್ ಬೀನ್ ಎಕ್ಸೈಟೆಡ್ ಅಬೌಟ್ ಲೇಟ್ಲಿ. ಲೈಕ್ ಇಲ್ಲಿ ಏನಿರುತ್ತೆ ಅಂತಂದರೆ ಕೆಲವೊಂದು ಹೇಗಿರುತ್ತೆ, ಎಮೋಷನ್ಸ್ ಕೂಡ ಇನ್ಕ್ಲೂಡ್ ಇರುತ್ತೆ. ಸೊ ಅದ್ರ ಥರನೇ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಆ್ಯಕ್ಟ್ ಮಾಡಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸುಮ್ಮನೆ ಓದೋ ಥರ ಮಾಡಬಾರ್ದು, ಆ್ಯಕ್ಟ್ ಮಾಡಬೇಕು. ಆ್ಯಕ್ಟ್ ಮಾಡಿಕೊಂಡು ನೀವು ಇಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಿಮಗೆ ಹೇಗಿರುತ್ತೆ ಅಂತಂದರೆ ಈ ಒಂದು ಜಾಬ್ ಏನಿರುತ್ತಲ್ವ, ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇರುತ್ತೆ. ಫ್ರೀಲ್ಯಾನ್ಸ್ ಪೊಸಿಷನ್ ಕೊಡ್ತಾ ಇದ್ದಾರೆ ಅವರು. ಆ್ಯಂಡ್ ಇದು ನೀವು ಫ್ರೀ ಇದ್ದಾಗ ನೀವು ಈ ಒಂದು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕೊಡ್ಬೋದು. ಆ್ಯಂಡ್ ಮೇನ್ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಚೆನ್ನಾಗಿ ಬರ್ತಿರ್ಬೇಕು ಫ್ರೆಂಡ್ಸ್. ಸಪೋಸ್ ನಿಮ್ಗೆ ಬರಲ್ಲ ಅಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಕನ್ನಡ ಬರುತ್ತೆ ಮಾತ್ರ ಅನ್ನೋರಂದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡಬೇಡಿ. ಇದು ಇಂಗ್ಲೀಷಿಗೆ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಕನ್ನಡ ಬಂದರೆ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಓಕೆ, ಸೊ ಇದಲ್ಲೂ ಕೂಡ ಇಂಗ್ಲೀಷ್ ನಿಮಗೆ ಕಂಫರ್ಟೇಬಲ್ ಮಾತಾಡೋದಕ್ಕೆ ಕಾನ್ಫಿಡೆಂಟ್ಲಿ ಮಾತಾಡೋ ಹಾಗಿರಬೇಕು. ಕ್ಯಾಮ್ರಾ ಎಂಗೇಜಿಂಗ್, ಕೆಲವರು ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ತುಂಬಾ ಭಯ ಪಡ್ತಾ ಇರ್ತಾರೆ. ಸೊ ಆ ರೀತಿ ಎಲ್ಲ ಇರಬಾರ್ದು. ಮತ್ತು ಕಾನ್ವರ್ಸೇಷನ್ ಚೆನ್ನಾಗಿ ಮಾಡ್ತಿರ್ಬೇಕು, ಕಾನ್ಫಿಡೆಂಟ್ ಇರಬೇಕು. ಆ್ಯಂಡ್ ಇದಲ್ಲೂ ಕೂಡ ಏಬಲ್ ಟು ಮೇಂಟೈನ್ ಗುಡ್ ಲೈಟಿಂಗ್, ಸ್ಟೇಬಲ್ ಫಾರ್ಮಿಂಗ್, ಕ್ಲಿಯರ್ ಆಡಿಯೋ ಇರಬೇಕು. ನೀವು ರೆಕಾರ್ಡ್ ಮಾಡುವಂಥದ್ದು ಕ್ಲಿಯರ್ ಆಡಿಯೋ ಇರಬೇಕಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮದು 1 ಗಂಟೆಗೆ ಪ್ರಾಜೆಕ್ಟ್ ಅವ್ರು ಕೊಡ್ತಾ ಇರೋದು $50 ಕೊಡ್ತಾ ಇದ್ದಾರೆ. 4000ದಿಂದ 5000 ಮಧ್ಯದಲ್ಲಿ ನಿಮಗೆ ಒಂದು ಪ್ರಾಜೆಕ್ಟು 1 ಗಂಟೆ ಕೊಡ್ತಾ ಇದ್ದಾರೆ. ಓಕೆ, ಸೊ ಈ ಒಂದು ಇವಾಗ ಪ್ರಾಜೆಕ್ಟ್ ಇದೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈ ಮಾಡ್ಬೋದು. ಪಾರ್ಟಿಸಿಪೇಟ್ ಅವರು ಏನಿರ್ತಾರಲ್ವ, 5 ಮಿನಿಟ್ ವೀಡಿಯೋ ಕಾನ್ವರ್ಸೇಷನ್ ವಿತ್ ಅನದರ್ ಪಾರ್ಟಿಸಿಪೇಟ್. ಕೇವಲ 5 ನಿಮಿಷದ ಕಾನ್ವರ್ಸೇಷನ್ ವೀಡಿಯೋ ಇರುತ್ತೆ ಫ್ರೆಂಡ್ಸ್. 5 ನಿಮಿಷದಿರುತ್ತೆ. 1 ಗಂಟೆ ನೀವು ವರ್ಕ್ ಮಾಡಬೇಕು. 5 ನಿಮಿಷ ಇರುತ್ತೆ. 5 ನಿಮಿಷದಲ್ಲಿ ನೀವು ಇನ್ನೊಬ್ಬರ ಜೊತೆ ಕಾನ್ವರ್ಸೇಷನ್ ಮಾಡೋದನ್ನು ರೆಕಾರ್ಡಿಂಗ್ ಮಾಡ್ಕೋಬೇಕು. ಆ್ಯಂಡ್ ಅದು ಮೇನ್ ಮುಖ್ಯವಾಗಿ ನಾರ್ಮಲಿ ಹಾಗೆ ಮಾತಾಡೋ ಥರ ಇರಬೇಕು. ಯಾವುದೇ ರೀತಿ ಬುಕ್ಗಳನ್ನ ಓದ್ತಾ ಇರೋ ಥರ ಇರಬಾರ್ದು. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಪದೇ ಹೇಳ್ತಾ ಇದ್ದೀನಿ. ಓಕೆ, ಪ್ರೊಫೆಷ್ನಲಿನೇ ನಾವು ರೆಕಾರ್ಡ್ನ ಮಾಡಬೇಕು. ಎಂಗೇಜ್ ನ್ಯಾಚುರಲಿ ಬೈ ಲಿಸ್ನಿಂಗ್. ಮೊದಲು ನೀವು ಕರೆಕ್ಟಾಗಿ ತಿಳ್ಕೊಬೇಕು ಏನಿದೆ ಅಂತ. ನಂತರ ಅದೇ ರೀತಿ ನೀವೇನು ಮಾಡ್ಕೊಂಡ್ರೆ ವೀಡಿಯೋ ಆ್ಯಂಡ್ ಆಡಿಯೋ ಕ್ವಾಲಿಟಿನ ನೀವಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ರೆಕಾರ್ಡಿಂಗು 720 ಅಥವಾ ಹೈಯರ್, ಓಕೆ, 30 FPS ಇರಬೇಕಂತ ಹೇಳಿದ್ದಾರೆ. ಅಂದರೆ ಸೇವ್ ಮಾಡ್ತೀವಲ್ವ, ಸೊ ಅದು. ಓಕೆ, ಆ್ಯಂಡ್ ಲ್ಯಾಪ್ಟಾಪ್ or ಡೆಸ್ಕ್ಟಾಪು, ಕಂಪ್ಯೂಟರು ಮತ್ತು ಟ್ಯಾಬ್ಲೆಟ್ ಅಥವಾ ಫೋನ್ ಇದಕ್ಕೆ ಸಪೋರ್ಟ್ ಮಾಡಲ್ಲ. ಈ ಒಂದು ಇದಕ್ಕೆ ಸಪೋರ್ಟ್ ಮಾಡಲ್ಲ. ಬೇರೆ ಪ್ರಾಜೆಕ್ಟ್ಗಳು ನಾನು ಹೇಳಿದ್ದೀನಲ್ವ ಅದರಲ್ಲಿ ಮೊಬೈಲ್ ಫೋನ್ ನಡೆಯುತ್ತೆ. ಓಕೆ, ಬಟ್ ಇದಕ್ಕೆ ನಿಮಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕೂಡ ಬೇಕಾಗುತ್ತೆ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಒಂದು USB ಮೈಕ್ರೋಫೋನ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅವರು. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಗುಡ್ ಲೈಟಿಂಗ್ ಆ್ಯಂಡ್ ಡಿಸ್ಟ್ರಾಕ್ಷನ್ ಫ್ರೀ ಬ್ಯಾಕ್ಗ್ರೌಂಡ್. ಓಕೆ, ಸೊ ಯಾವುದೇ ರೀತಿ ಅಲ್ಲೆಲ್ಲ ಆವಾಜೆಲ್ಲ ಬರ್ತಿರಬಾರ್ದು. ಆ್ಯಂಡ್ ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕಂತ ಹೇಳಿದ್ದಾರೆ. ಓಕೆ, ಅಂದರೆ ಸಫಿಷಿಯೆಂಟ್ ಇರಬೇಕು. ಓಕೆ, ಆ್ಯಂಡ್ ಇಲ್ಲಿ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಅಪ್ಲೈ ಮಾಡ್ಬೋದು. ಇದರಲ್ಲೂ ಕೂಡ ಇಲ್ಲಿ ನಿಮ್ಗೆ ಹೇಳಿದ್ದೀನಿ ನಾನು, ಮರಾಠಿಗೂ ಕೂಡ ಇಲ್ಲಿ ಒಂದು ಟ್ರಾನ್ಸ್ಕ್ರೈಬರ್ ಒಂದು ಜಾಬ್ಗೆ ಇಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮರಾಠಿಗೋಸ್ಕರ ಇಲ್ಲಿ ಹಿಂದಿಯಲ್ಲೇ ಬರೆದಿರುವಂಥದ್ದವರು. ಓಕೆ, ಸೊ ಇಲ್ಲಿ ಮರಾಠಿ ಭಾಷೆ ನಿಮಗೆ ಬರ್ತಿರಬೇಕು. ಮರಾಠಿ ಬರುತ್ತೆ ಅಂದರೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದಾರೆ ಎಷ್ಟು ಕೊಡ್ತಾ ಇದ್ದಾರೆ 1 ಗಂಟೆಗೆ ಅಂತ ಹೇಳಿ, $110 ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ 110 ನಾವಿಲ್ಲಿ ಕಾನ್ವರ್ಸೇಷನ್ ಮಾಡಿದರೆ ನೀವೇ ನೋಡಿ, 110 ಇವಾಗ ನಾವು ಡಾಲರ್ ಮಾಡಿದರೆ 10,000 1 ಗಂಟೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೀವು ಗೆಸ್ ಮಾಡ್ಬೋದು ಎಷ್ಟು ಕೊಡ್ತಾ ಇದ್ದಾರೆ ಅಂತ ಅಲ್ವಾ. ಸೊ ಇಲ್ಲಿ $110 ಅಂತ ಹೇಳಿದ್ದಾರೆ. ಮರಾಠಿ ಬಂದವ್ರಿಗೆ ಇದು ಆ್ಯಕ್ಚುಲಿ ಡಿಪೆಂಡ್ ಆಗುತ್ತೆ. ಇದೇ ರೀತಿ ನಿಮಗೆ ಒಳ್ಳೆ ಪ್ರಾಜೆಕ್ಟ್ಗಳು ಇಲ್ಲಿ ಸಿಗುತ್ತೆ. ಓಕೆ, ಸೊ ಇಲ್ಲಿ ಜಾಬ್ ಬಗ್ಗೆ ಇಲ್ಲಿ ಅವರು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 1 ಗಂಟೆಗೆ $110 ಇಂಗ್ಲೀಷಲ್ಲಿ ಕೂಡ ಮೆನ್ಷನ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಹೇಗಿರುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಹೆಡ್ಫೋನು, ಇಯರ್ಫೋನು. ಓಕೆ, ಸೊ ಇಲ್ಲಿ ನಿಮಗೆ ವರ್ಕ್ ಮಾಡೋದಕ್ಕೆ ಬೇಕಾಗುತ್ತೆ. ಮತ್ತು ಇಲ್ಲಿ ನಿಮಗೊಂದು ಕಂಪ್ಯೂಟರ್ ಕೂಡ ಬೇಕಾಗುತ್ತೆ. ಕೆಲವೊಂದು ಟೈಮ್ ಹೇಗಿರುತ್ತೆ ಅಂದರೆ ಕಾನ್ವರ್ಸೇಷನ್ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಟೂಲ್ಸ್ಗಳು ಬಳಸೋದಿರುತ್ತೆ. ಕೆಲವೊಂದು ಟೂಲ್ಸ್ಗಳು ಮೊಬೈಲ್ ಫೋನಲ್ಲಿ ಸಪೋರ್ಟ್ ಮಾಡುತ್ತೆ, ಕೆಲವೊಂದು ಟೂಲ್ಸು ಮೊಬೈಲಲ್ಲಿ ಸಪೋರ್ಟ್ ಮಾಡಲ್ಲ. ಸೊ ಮೊಬೈಲಲ್ಲಿ ನೀವು ಡೆಸ್ಕ್ಟಾಪ್ ಮೋಡಲ್ ಕೂಡ ಹಾಕ್ಕೊಂಡು ಮಾಡ್ಬೋದು. ಬಟ್ ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನೀವು ಮಾಡ್ತೀವಿ ಅಂದರೆ ನೀವು ಟ್ರೈ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ದಟ್ ಈಸ್ ಗುಡ್.
ನೀವು ಇದಕ್ಕೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಹೇಳಿದ್ದಾರೆ ಅವರು $110 ಪರ್ ಅವರ್ಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ತೆಲುಗುಗೂ ಕೂಡ ಅವ್ರು ಕೊಡ್ತಾ ಇದ್ದಾರೆ. ಇದು ಕೂಡ ಸೇಮ್ $110 ಇರುತ್ತೆ. ಇದು ಟ್ರಾನ್ಸ್ಕ್ರೈಬರ್ ರಿಲೇಟೆಡ್ ಇರುವಂಥ ಜಾಬು. ಇಲ್ಲಿ ಡೀಟೇಲ್ಸ್ ಇದೆ, ಬೇಕು ಅಂದ್ರೆ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ತಮಿಳಿಗೂ ಕೂಡ $110 ಕೊಡ್ತಾ ಇದ್ದಾರೆ. ಇಂಗ್ಲೀಷ್ಗೆ ಸ್ವಲ್ಪ ಕಡಿಮೆ ಕೊಡ್ತಾ ಇದ್ದಾರೆ ಗೈಸ್, $50 ಕೊಡ್ತಾ ಇದ್ದಾರೆ. ಹಿಂದಿ ನಿಮಗೆ ಬರುತ್ತೆ ಅಂದರೆ, ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಹಿಂದಿ ಕೂಡ ಮಾತಾಡ್ತಾ ಇರ್ತೀವಿ. ಸೊ ಕನ್ನಡ ನಿಮಗೆ ಹಿಂದಿ ಬರುತ್ತೆ ಅಂತಂದರೆ ಹಿಂದಿಗೆ ನೀವು ಅಪ್ಲೈ ಮಾಡ್ಬೋದು. $110 ಪರ್ ಗಂಟೆ ಕೊಡ್ತಾ ಇದ್ದಾರೆ. ಸೊ ಲೈಕ್ ಅಂದರೆ 10,000 ಅವ್ರು ಕೊಡ್ತಾ ಇದ್ದಾರೆ. 10,622 ನಿಮಗೆ ರುಪೀಸು ನಿಮಗೆ ಕೊಡ್ತಾ ಇದ್ದಾರೆ ಪ್ರತಿ ಗಂಟೆಗೆ. ಮತ್ತು ಮೇನ್ ಮುಖ್ಯವಾಗಿ ಇದು ವಾರಕ್ಕೊಮ್ಮೆ ನಿಮಗೆ ಒಂದು ಸಂಬಳ ಸಿಗ್ತಾ ಇದೆ. ಸೊ ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅಂತಲೇ ನಾನು ಅನ್ಕೋತೀನಿ. ಸೊ ಡೆಫಿನೆಟ್ಲಿ ಇವತ್ತು ಅಪ್ಲೈ ಮಾಡಿ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ತೆಲುಗುಗೂ ಕೂಡ ಅವರು $60 ಕೊಡ್ತಾ ಇದ್ದಾರೆ. ಓಕೆ, ತೆಲುಗು ವಾಯ್ಸ್ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್ ರಿಲೇಟೆಡ್ ಇಲ್ಲಿ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡೋದಿರುತ್ತೆ. ಸೊ $60 ಕೊಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಾನು ಈ ಒಂದು ಏನು ಪ್ಲ್ಯಾಟ್ಫಾರ್ಮ್ ಹೇಳ್ತಾ ಇದ್ದೀನಿ ಬೇಬಲ್ ಆಡಿಯೋ ಅಂತ, ಬೇಬಲ್ ಆಡಿಯೋ ಬಗ್ಗೆ ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪ್ರೂಫ್ ಇದು ಹೇಗಿದೆ, ಗೂಗಲಲ್ಲಿ ಇದು ಜೆನ್ಯೂನ್ ಇದೆಯಾ ಅಂತ. ಓಕೆ, ಬೇಬಲ್ ಆಡಿಯೋ ಬಗ್ಗೆ ನಾವು ಸ್ವಲ್ಪ ಗೂಗಲಲ್ಲಿ ಚೆಕ್ ಮಾಡಿದರೆ ಇದು ರಿಯಲ್ ಜಾಬಾ ಫ್ರೆಂಡ್ಸ್ ಅಂತ ಮೇನ್ ಮುಖ್ಯವಾಗಿ. ಓಕೆ, ಸ್ವಲ್ಪ ಜನಕ್ಕೆ ಅನ್ನಿಸ್ಬೋದು, ಸೊ ಇದು ಏನು ಇಷ್ಟು ಗಂಟೆಗೆ ಇಷ್ಟೊಂದು ಸಂಬಳ ಕೊಡ್ತಾ ಇದ್ದಾರೆ, ಇದು ರಿಯಲ್ ಇದೆಯಾ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಸ್ ಅಂತ ಕೊಟ್ಟಿದ್ದಾರೆ ಗೂಗಲಲ್ಲಿ ಕೂಡ. ಇವಾಗ ಎಸ್, ಬೇಬಲ್ ಆಡಿಯೋ ಈಸ್ ದಿ ರಿಯಲ್ ರಿಮೋಟ್ ಫ್ರೀಲ್ಯಾನ್ಸ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ಇದು ರಿಯಲ್ ಇರುವಂಥದ್ದು ಜಾಬು. ಆ್ಯಂಡ್ ಇದು ಒಂದು ಫ್ರೀಲ್ಯಾನ್ಸ್ ಒಂದು ಪ್ರೊಫೈಲ್ಗಳನ್ನ ಇವ್ರು ಏನು ಮಾಡ್ತಾರೆ ಅವಾಗ ಹೈರಿಂಗ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಹೌ ಮಚ್ ಡೂ ಬೇಬಲ್ ಆಡಿಯೋ ಜಾಬ್ಸ್ ಪೇ, ಇದು ಎಷ್ಟು ಪೇಮೆಂಟ್ ಮಾಡುತ್ತೆ ಅಂತ ಇಲ್ಲಿ ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. $17 $50 ಮಾಡ್ಬೋದು, $60 ಕೂಡ ಮಾಡಬಹುದು ಅಂತ ಇಲ್ಲಿ ಕ್ಲಿಯರ್ಲಿ ಗೂಗಲಲ್ಲಿ ಸರ್ಚಲ್ಲಿ ಬರ್ತಾ ಇದೆ. ಸೊ ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ಇಲ್ಲಿ ನೋಡಿ, ನಮ್ಮದು ಮೇನ್ ಅಂತಂದರೆ ಆಡಿಯೋ ಆಯಿತು. ಓಕೆ, ಆಡಿಯೋ ಆಯಿತು. ಇವಾಗ ಮೇನ್ ಅಂದರೆ ಪೇಮೆಂಟಿಗೆ ಬರೋಣ, ಯಾಕಂದರೆ ಪೇಮೆಂಟ್ ತುಂಬ ಇಂಪಾರ್ಟೆಂಟು. ಪೇಮೆಂಟ್ ಆ್ಯಕ್ಚುಲಿ ಅದು ನಮಗೆ ನೀಡ್ತಾರಾ ಈ ರೀತಿ ಕೆಲಸಕ್ಕೆ ಅಂತ ಎಸ್ ಅಂತ ಹೇಳಿದ್ದಾರೆ ಅವರು. ಅಂದರೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು 2 ರಿಂದ 3 ಅಕೌಂಟು ಯಾವುದಾದ್ರೂ ಒಂದು ಅಕೌಂಟು ನಿಮ್ಮ ಹತ್ರ ಇರಬೇಕು. ಲೈಕ್ ಪೇಪಲ್ ಇರ್ಬೋದು, ಅಥವಾ ವೆನ್ಮೋ ಇರ್ಬೋದು, ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ ಅವ್ರಿಗೆ. 3 ಇದೆ. ಬ್ಯಾಂಕ್ ಟ್ರಾನ್ಸ್ಫರ್ ಅಂತೂ ನೀವು ಮಾಡಿಸ್ಕೋಬೋದು, ಬ್ಯಾಂಕ್ ಇದ್ದೇ ಇರುತ್ತಲ್ವ. ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ 1 ಗಂಟೆ 2 ಗಂಟೆ ಅಂತ ಹೀಗಿರುತ್ತೆ ಇವ್ರದ್ದು ಕೆಲಸ. ಸೊ ಇದು ಕೆಲಸ ಮಾಡ್ತೀವಿ ಅಂತಂದರೆ ನೀವು ಮಾಡ್ಬೋದು. ಓಕೆ, ಸೊ ಇವಾಗ ಅಪ್ಲೈ ಮಾಡೋಂಥ ಪ್ರೊಸೆಸ್ ನೋಡೋಣ ಫ್ರೆಂಡ್ಸ್. ಓಕೆ, ಸೊ ಇಂಗ್ಲೀಷ್ ನಾವು ನೋಡಿದ್ದೀವಿ ಆಲ್ರೆಡಿ. ಸೊ ಇಂಗ್ಲೀಷ್ಗೆ ನಾವು ಇವಾಗ ಅಪ್ಲೈ ಮಾಡಿ ನೋಡೋಣ. ಅಪ್ಲೈ ಇನ್ 10 ಮಿನಿಟ್ಸ್ ಅಂತ ಜಸ್ಟ್ ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ರೀತಿ ಇದು ಬರುತ್ತೆ ಪೇಜು. ಆ್ಯಂಡ್ ಇದನ್ನು ಸ್ವಲ್ಪ ನಾನು ಝೂಮ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿಂದ ನೀವೇನು ಮಾಡಬೇಕಂದ್ರೆ ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಅಂತ. ಓಕೆ, ಸೊ ಆಲ್ಮೋಸ್ಟ್ ನನ್ನ ಇವಾಗ ವೀಡಿಯೋಸ್ಗಳು ಆಲ್ಮೋಸ್ಟ್ ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ವೀಡಿಯೋ ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಸುಮಾರು ವೀಡಿಯೋಸ್ಗಳು ನಾನು ಈ ರೀತಿ ತಂದಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ ಪ್ರೀವಿಯಸ್ ವೀಡಿಯೋಸ್ಗಳನ್ನು. ಆ್ಯಂಡ್ ಇಲ್ಲಿ ಒಂದು ಇಮೇಲ್ ಅಡ್ರೆಸ್ ಕೊಡಬೇಕಾಗುತ್ತೆ. ಸೊ ಇವಾಗ ಇಲ್ಲೊಂದು ಇಮೇಲ್ ಅಡ್ರೆಸ್ ನಾನು ಕೊಡ್ತಾ ಇದ್ದೀನಿ. ನಂದು ಶ್ರೇಯ ಉತ್ತಮು ಒಂದು ಇಮೇಲ್ ಅಡ್ರೆಸ್ ಕೊಡ್ತಾ ಇದ್ದೀನಿ. ಯಾವುದಾದ್ರೂ ನಿಮ್ದು ಇದೆ ಅದನ್ನು ಕೊಡಿ. ಇಲ್ಲೊಂದು ನಾನು ಮೊಬೈಲ್ನ ಫೋನ್ ನಂಬರ್ ಕೊಡಬೇಕು, ಯಾವುದಾದ್ರೂ ಒಂದನ್ನು ಕೊಡ್ಬೋದು. ನಾನಿಲ್ಲಿ ನಮ್ಮದು ಫೋನ್ ನಂಬರ್ ಕೊಡ್ತಾ ಇದ್ದೀನಿ. ಓಕೆ, 6 3. ಓಕೆ, ಸೊ ಯಾವುದಾದ್ರೂ ಒಂದು ಫೋನ್ ನಂಬರ್ನ ನೀವು ಇಲ್ಲಿ ಕೊಡ್ಬೋದು. ಓಕೆ, ಓಕೆ, ಸೊ ಇವಾಗ ಇದೇ ಸೇಮ್ ಮೊಬೈಲ್ ನಂಬರ್ನೇ ಅದು ಮುಂದೆ ಕೇಳುತ್ತೆ ಫ್ರೆಂಡ್ಸ್. ಅದೇ ಸೇಮ್ ಕಾಪಿ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಮತ್ತೆ ರೀ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆನಾ, ಆ್ಯಂಡ್ ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕು. ಸೊ ನಾನು ಕಂಟಿನ್ಯೂ ಅಂತ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಪ್ರೊಸೆಸ್ ಆಗ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕಂದರೆ ಇದು ಡಿಪೆಂಡ್ ಆಗುತ್ತೆ ಇಂಟರ್ನೆಟ್ ಸ್ಪೀಡ್ ಮೇಲೇ. ಸೊ ಇವಾಗ ಇದು ಆಗಿದೆ. ಇಲ್ಲೊಂದು ಮೇಲ್ ಅಂತಂದರೆ ನಮ್ಮ ಇಮೇಲ್ ಅಡ್ರೆಸ್ಗೆ ನಾವು ಚೆಕ್ ಮಾಡ್ಕೋಬೇಕು. ಇಮೇಲ್ಗೆ ಒಂದು ಕೋಡ್ ಬಂದಿರುತ್ತೆ ಫ್ರೆಂಡ್ಸ್, ಕೋಡ್ ಹಾಕಬೇಕಾಗುತ್ತೆ. ಇಲ್ಲಿ ಬಂದಿದೆ ನೋಡಿ 60. ಓಕೆ, ಇಲ್ಲಿ ಬಂದಿರುವಂಥ ಕೋಡು ಏನಿದೆ ನೋಡಿ, ಇಲ್ಲಿ ಕೋಡ್ ಬಂದಿರುವಂಥದ್ದು. ಓಕೆ, ಸೊ ಇದನ್ನೇ ಇವಾಗ ನಾವೇನು ಮಾಡಬೇಕು, ನಾನಿಲ್ಲಿ ನಾರ್ಮಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ನೀವು ಕೂಡ ಅದನ್ನೇ ಮಾಡಬೇಕು. ಓಕೆ, ಸೊ ವೆರಿಫೈ ಕೋಡ್. ಸೊ ಇದು ವೆರಿಫೈ ಆಗಿದೆ ಫ್ರೆಂಡ್ಸ್ ಇವಾಗ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬರ್ತಾ ಇದೆ, ಫಸ್ಟ್ ನೇಮ್ ಅಂತ ಹೇಳಿ. ಫಸ್ಟ್ ನೇಮ್ ನಾನಿಲ್ಲಿ ಶ್ರೇಯ. ಇಲ್ಲಿ ಆಟೋಮೆಟಿಕ್ಕಾಗಿ ಅದು ತಗೋತಾ ಇದೆ. ಓಕೆ, ಡೇಟ್ ಆಫ್ ಬರ್ತ್ ಹಾಕಬೇಕು. ಓಕೆ, ಆ್ಯಂಡ್ ಇಲ್ಲಿ
ನಿಮ್ಮದು ಇದನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಏನು ಅಂದರೆ ಏಷ್ಯನ್ ಅಂತ ಹಾಕ್ಬೇಕು. ಓಕೆ, ಬ್ಲ್ಯಾಕ್ ಅವರು ಆಫ್ರಿಕನ್ ಅಮೇರಿಕನ್ ಅಂತ ಕೇಳಿದರೆ, ನೇಟಿವ್ ಅಂತ ಕೇಳಿದರೆ, ಮಿಡಲ್ ಅಂತ ಕೇಳಿದರೆ ನಾನಿಲ್ಲಿ ಹಿಸ್ಪ್ಯಾನಿಕ್ ಅಂತಲೇ ಹಾಕ್ತಾಯಿದ್ದೀನಿ, ಅಥವಾ ಅದರ್ ಅಂತ ಕೂಡ ನೀವು ಹಾಕ್ಬೋದು. ಓಕೆ, ನಾನಿಲ್ಲಿ ಅದರ್ ಅಂತ ಹಾಕ್ತೀನಿ. ಓಕೆ, ಜೆಂಡರ್ ಕೇಳ್ತಾಯಿದ್ರೆ ಮೇಲ ಫೀಮೇಲ್ ಅಂತ ಹಾಕ್ತೀನಿ. ಕರೆಂಟ್ ಅಡ್ರೆಸ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಕರೆಂಟ್ ಅಡ್ರೆಸ್ ನಾನಿಲ್ಲಿ ಡೆಲ್ಲಿ. ಓಕೆ, ಸೊ ಬಟ್ ಬ್ಯಾಂಗ್ಳೂರಲ್ಲಿ ನನ್ನ ಮನೆ ಇದೆ, ಸೊ ಅದನ್ನೇ ಹಾಕ್ತೀನಿ ಇಲ್ಲಿ. ಓಕೆ, ಆ್ಯಂಡ್ ಸೇಮ್ ಇದು ತೊಗೋತಾ ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಾ ಇದೆ ಫ್ರೆಂಡ್ಸ್. ಸೊ ಇಲ್ಲಿ ನಿಮ್ಮದು ನೇಟಿವ್ ಲ್ಯಾಂಗ್ವೇಜ್ ಏನಿದೆ ಅಂತ, ಇಲ್ಲಿ ನೀವು ಇದು ಇಂಗ್ಲೀಷ್ ಇದೆ ಅಲ್ವಾ, ಇಂಗ್ಲೀಷ್ ಅಂತ ಈಗ ಇಂಗ್ಲೀಷ್ಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಇಂಗ್ಲೀಷ್ ಅಂತ ಹಾಕಬೇಕು. ಇದು ನೇಟಿವ್ ಇದೆಯಾ ಅಥವಾ ಬಿಗಿನರ್ ಇದೆಯಾ, ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹಾಕಬೇಕು. ನಾನಿಲ್ಲಿ ಅಡ್ವಾನ್ಸ್ ಅಂತ ಹಾಕ್ತಾ ಇದ್ದೀನಿ. ನಿಮ್ಮ ಇಂಗ್ಲೀಷ್ ಲೆವೆಲ್ ಹೇಗಿದೆ ಅಂತ ನೋಡ್ಕೊಂಡು ಇಲ್ಲಿ ಅಪ್ಲೈನ ಮಾಡಿ. ವಾಟ್ ಕಂಟ್ರಿ ಬೆಸ್ಟ್ ಮ್ಯಾಚಸ್ ಯು ಎಸ್ ನೇಮ್ ಅಂದರೆ ನೀವು ಮಾತಾಡೋದು ಇಂಗ್ಲೀಷ್ ಯಾವುದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ. ನಾನು ನಾರ್ಮಲಿ ಇವಾಗ ಸೊ ಒಂದೇ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಅವ್ರು ಕೇಳ್ತಾ ಇದ್ದಾರೆ. ಓಕೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನಾನಿಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇಂಡಿಯಾ ಇಂಗ್ಲೀಷ್ ನಾವು ಮಾತಾಡ್ಬೋದು. ಆ್ಯಂಡ್ ಇಲ್ಲಿ ಏನಂತಂದರೆ ವೇರ್ ಯು ಬಾರ್ನ್. ಓಕೆ, ವೇರ್ ಯು ಬಾರ್ನ್ ಇನ್ ಆ್ಯಂಡ್ ಹ್ಯಾವ್ ಯು ಲೀವ್ಡ್ ಇನ್ ಇಂಡಿಯಾ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದ್ದೀರಾ ಅಂತ. ಓಕೆ, ಎಸ್ ನಾವಿಲ್ಲಿ ಇಂಡಿಯಾದಲ್ಲಿ ಹುಟ್ಟಿ ಬೆಳೆದಿರುವಂಥವ್ರು. ಆ್ಯಂಡ್ ವಾಟ್ ಸಿಟಿ ಡಿಡ್ ಯು ಗ್ರೋ ಅಪ್ ಇನ್. ಓಕೆ, ಸೊ ಸಿಟಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಬ್ಯಾಂಗ್ಳೂರ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ಬ್ಯಾಂಗ್ಳೂರ್ ಕರ್ನಾಟಕ. ಹೈಯೆಸ್ಟ್ ಇಂಗ್ಲೀಷ್ ಕೇಳ್ತಾ ಇದ್ದಾರೆ ಅವರು. ಇಲ್ಲಿ ನೀವು ಹೈಸ್ಕೂಲ್ ಆದರೂ ಕೂಡ ಅಪ್ಲೈ ಮಾಡೋದು, ಅಥವಾ ಹೈಸ್ಕೂಲ್ ಆಗಿಲ್ಲ ಅಂದರೂ ಕೂಡ ಎಜುಕೇಷನ್ ಕೇಳ್ತಾ ಇಲ್ಲ. ಸೊ ಡೆಫಿನೆಟ್ಲಿ ನೋಡ್ಕೊಂಡು ಅಪ್ಲೈ ಮಾಡಿ. ನಾನಿಲ್ಲಿ ಗ್ರಾಜ್ಯುಯೇಟ್ ಡಿಗ್ರಿ ಹಾಕ್ತಾ ಇದ್ದೀನಿ. ನೀವು ಹೈಸ್ಕೂಲ್ ಆಗಿದ್ರು ಕೂಡ ಹೈಸ್ಕೂಲ್ ಹಾಕ್ಬೋದು. ಓಕೆ, ಆ್ಯಂಡ್ ನನ್ನಂತ ಹಾಕ್ಬೇಡಿ. ಓಕೆ, ಸೊ ಗ್ರ್ಯಾಜುಯೇಟ್ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಬಿಟ್ ಮೋರ್ ಅಬೌಟ್ ಯುವರ್ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ವಾಟ್ ಈಸ್ ಯುವರ್ ಕರೆಂಟ್ ಆಕ್ಯುಪೇಷನ್, ಇವಾಗ ಏನು ಮಾಡ್ತಾ ಇದ್ದೀರಿ ನೀವು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಸ್ಟೂಡೆಂಟ್ ಅಂತ. ಓಕೆ, ಐ ಆಮ್ ವರ್ಕಿಂಗ್. ಓಕೆ, ನಾನಿಲ್ಲಿ ರೈಟ್ ನಾವು ನಾಟ್ ವರ್ಕಿಂಗ್ ಅಂತಲೇ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ಅವ್ರ ಹತ್ರ ಬೇಗ ಪ್ರೊಜೆಕ್ಟ್ಸ್ಗಳಿದ್ದರೆ ಅವರು ಅಂಥವ್ರಿಗೆ ಬೇಗ ಚೂಸ್ ಮಾಡ್ತಾರೆ. ಸೊ ಡಿಪೆಂಡ್ ಆಗುತ್ತೆ. ವಾಟ್ ಈಸ್ ಯುವರ್ ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಕೇಳಿದಾರೆ ಅವರು. ಹೈಯೆಸ್ಟ್ ಏನು ಓದಿದ್ದೀರಿ ಅಂತ. ನಾನಿಲ್ಲಿ ಗ್ರ್ಯಾಜುಯೇಟ್ ಅಂತಲೇ ಹಾಕ್ತಾ ಇದ್ದೀನಿ. ಓಕೆ, ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗಿದು ಹೇಗೆ ಗೊತ್ತಾಯಿತು ಅಂತ. ಓಕೆನಾ, ಸೊ ಇದು ನಿಮಗೆ ಹೇಗೆ ಗೊತ್ತಾಯಿತು ಇಲ್ಲಿ ನೋಡಿಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಯೂಟ್ಯೂಬ್ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಸಿಂಪ್ಲಿ ನಿಮ್ಗೆ ಇಲ್ಲಿ ಅದರ್ ಅಂತ ಇದೆ, ಅದರ್ ಅಂತ ಹಾಕ್ಬೋದು. ಅದರ್ ಅಂತ ಹಾಕಿಬಿಟ್ಟು ಆ್ಯಂಡ್ ಇಲ್ಲಿ ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ನಾಟ್ ವರ್ಕಿಂಗ್ ಹಾಕೋದು ಬೇಡ. ಇಲ್ಲಿ ನಾವೇನು ಮಾಡೋಣ, ಇಲ್ಲಿ ಸ್ಟೂಡೆಂಟ್ ಅಂತಲೇ ಹಾಕೋಣ, ಸ್ಟೂಡೆಂಟ್. ಓಕೆ, ಸೊ ಸ್ಟೂಡೆಂಟ್ ಇದ್ದರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರಿ. ಆ್ಯಂಡ್ ಕಂಟಿನ್ಯೂ ಅಂತ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದ್ದೀರಿ, ವಾಸವಾಗಿದ್ದೀರಿ ಅಂತ. ಇಲ್ಲಿ ನಾನು ಇಲ್ಲಿ 22 ಇಯರ್ಸ್ ಅಂತ ಹಾಕ್ತೀನಿ. ಓಕೆ, 22. ನೇಟಿವ್ ಲ್ಯಾಂಗ್ವೇಜ್ ರಿಕ್ವೈರ್ಡ್ ಅಂತ ಕೇಳಿದಾರೆ ಅವರು. ನೇಟಿವ್ ಲ್ಯಾಂಗ್ವೇಜ್ ಕೂಡ ನಾವಿಲ್ಲಿ ಹಾಕಬೇಕು. ಸೊ ಎಲ್ಲಾದರೂ ಮಿಸ್ ಆಗಿದ್ರೆ ಅದು ನಿಮಗೆ ತೋರಿಸುತ್ತೆ ನೇಟಿವ್ ಲ್ಯಾಂಗ್ವೇಜ್. ಓಕೆ, ಸೊ ಕಂಟಿನ್ಯೂ ಅಂತ ಮಾಡೋಣ. ಸೊ ಇಲ್ಲಿ ನೇಟಿವ್ ಲ್ಯಾಂಗ್ವೇಜ್ ನಾನು ಹಾಕಿದ್ದೀನಿ. ಓಕೆ, ಸೊ ಇದು ನೇಟಿವ್ ಲ್ಯಾಂಗ್ವೇಜ್ ಕೇಳ್ತಾ ಇದ್ದಾರೆ ಅವರು. ನಾವಿಲ್ಲಿ ಕನ್ನಡ ಕನ್ನಡ ಅಂತ ಹಾಕ್ತಾಯಿದ್ದೀವಿ. ಓಕೆ, ಕನ್ನಡ ಅಂತ ಇದರಲ್ಲಿ ಇಲ್ಲ ಫ್ರೆಂಡ್ಸ್. ಸೊ ನಾವಿಲ್ಲಿ ನಾರ್ಮಲಿ ಇವಾಗ ಹಿಂದಿ ಹಾಕ್ಬೋದು, ಅಥವಾ ಮರಾಠಿ, ಉರ್ದು. ಓಕೆ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನ ಕೊಟ್ಟಿದ್ದಾರೆ ಅವರು. ಸೊ ಹೀಗಾಗಿ ನಾವಿಲ್ಲಿ ಅದರ್ ಏನಾದರೂ ಆಪ್ಷನ್ ಇದೆ ನೋಡೋಣ. ಇಲ್ಲ, ಅದರ್ ಆಪ್ಷನ್ ಇಲ್ಲ. ಸೊ ನಾರ್ಮಲಿ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಹಿಂದಿ ಅಂತಲೇ ಹಾಕ್ತೀನಿ. ಓಕೆ, ಸೊ ನೀವು ಕೂಡ ಹಿಂದಿ ಅಂತಲೇ ಹಾಕಿ. ಹಿಂದಿ ಎಲ್ಲಿಗೂ ನಾರ್ಮಲಾಗಿ ಬರುತ್ತೆ ಅಲ್ವಾ. ಸೊ ಇಲ್ಲಿ ಕಂಟಿನ್ಯೂ ಅಂತ ಮಾಡ್ತೇನೆ. ಮತ್ತು ನೇಟಿವ್ ಕೇಳ್ತಾ ಇದೆ ಅದು. ಪದೇ ಪದೇ ಈ ರೀತಿ ಕೇಳ್ಬೋದು. ಸಮ್ಟೈಮ್ಸ್ ಎರರ್ ಕೂಡ ಬರ್ಬೋದು. ಹೀಗಾಗಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಆ್ಯಡ್ ಅ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ನಾವು ಕನ್ನಡ ಅಂತ ಹಾಕ್ತಾಯಿದ್ದೀನಿ. ಕನ್ನಡ ಇಲ್ಲಿ ರಿಸಲ್ಟಲ್ಲಿ ಬರ್ತಾ ಇಲ್ಲ. ಸೊ ಹೀಗಾಗಿ ಅದು ತಗೋತಾ ಇಲ್ಲ. ಓಕೆ, ಸೊ ಇಲ್ಲಿ ಯಾವುದಾದ್ರು ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ತೀನಿ. ಮರಾಠಿ ಅಂತ ಹಾಕಿ ನೋಡೋಣ, ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ಮತ್ತೆ ಅದು ಕೇಳ್ತಾ ಇದೆ, ಫ್ಲೂಯೆಂಟ್ ಕೇಳ್ತಾ ಇದೆ, ಯಾವ ರೀತಿ ಇದೆ ಅಂತ. ಇದು ನಾನು ಅಡ್ವಾನ್ಸ್ ಅಂತ ಹಾಕ್ತೀನಿ. ಓಕೆ, ಸೊ ಇಲ್ಲಿ ಕೂಡ ಅಡ್ವಾನ್ಸ್ ಅಂತ ಹಾಕ್ತೀನಿ. ಓಕೆ, ಆ್ಯಂಡ್ ಇವಾಗ ಆಲ್ಮೋಸ್ಟ್ ಫಿಲ್ ಮಾಡಿದ್ದೀವಿ. ಸೊ ಇಲ್ಲಿ ಮತ್ತೆ ನೇಟಿವ್ ಕೇಳ್ತಾ ಇದೆ ಅದು. ನೇಟಿವ್ ಲ್ಯಾಂಗ್ವೇಜು ಮತ್ತೆ ನೀವು ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ಯಾವುದೇ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಹಾಕಬೇಕು. ಓಕೆ, ಪ್ಲೀಸ್ ಮಾರ್ಕ್ ಅಟ್ಲೀಸ್ಟ್ 1 ಲ್ಯಾಂಗ್ವೇಜ್ ಆ್ಯಸ್ ಅ ನೇಟಿವ್ ಟು ಕಂಟಿನ್ಯೂ. ನೇಟಿವ್ ಲ್ಯಾಂಗ್ವೇಜ್ ಅವ್ರು ಏನು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್, ಅದರಲ್ಲಿ ನಮ್ಮದು ಲ್ಯಾಂಗ್ವೇಜ್ ಇಲ್ಲ. ಓಕೆ, ಸೊ ನೇಟಿವ್ ಅಂತ ಹಾಕೋಣ. ಓಕೆ,
ಸಿಗೋದು ಸೇವ್ ತೊಗೊಳುತ್ತೆ. ಅಡ್ವಾನ್ಸ್ ಅಂತ ಹಾಕಿದ್ರೆ ತೊಗೋತಲ್ಲ, ನೇಟಿವ್ ಅಂತ ಹಾಕಬೇಕು. ಒಂದು ಲ್ಯಾಂಗ್ವೇಜ್ಗಾದರೂ ನೀವು ಹಾಕಬೇಕು. ಓಕೆ, ಸಮಥಿಂಗ್ ವೆಂಟ್ ರಾಂಗ್ ಅಂತ ಕೊಡ್ತಾ ಇದೆ ಅದು. ಇಲ್ಲಿ ಕೂಡ ಸ್ವಲ್ಪ ಮತ್ತೊಂದು ಸಾರಿ ಸೇವ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ನಾವು ನೇಟಿವ್ ಅಂತಲೇ ಹಾಕೋಣ. ಓಕೆ, ಬಿಗಿನರ್ ಅಂತ ಹಾಕೋ. ಸೊ ಈ ಸ್ಟೆಪ್ ನಮ್ಮದು ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಮ್ಮದು ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು ಮೈಕ್ರೋಫೋನ್ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮದು ಏನಿರುತ್ತೆ ಅಂತಂದರೆ, ಇಲ್ಲಿ ನಿಮ್ಮದು ಆ್ಯಕ್ಟಿಂಗ್ ಅಪ್ಲಿಕೇಶನ್ ಇರುತ್ತೆ. ಲೈಕ್ ಇಲ್ಲಿ ಏನಿರುತ್ತೆ ಅಂದರೆ, ಜಸ್ಟ್ ಇದನ್ನ ನೀವು ಇಲ್ಲಿ ನೋಡಿದರೆ ಇಲ್ಲಿ ನೀವು ಅಲೌ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮದೊಂದು ಏನು ವಿಡಿಯೋ ಅಂದರೆ ಒಂದು ಆನ್ಲೈನ್ ನಿಮ್ದು ಇಲ್ಲಿ ಸ್ಯಾಂಪಲ್ಸ್ ತಗೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮದು ಹೇಗಿರುತ್ತೆ ಅಂತಂದರೆ, ಇಲ್ಲಿ ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ ಲೈಕ್ ಇಲ್ಲಿ ನೀವೇನು ಮಾಡ್ತೀರಾ, ನಿಯರ್ ಬಗ್ಗೆ ಲೈವ್ ಇಲ್ಲಿ 7 ನಿಮಿಷದವರೆಗೂ ನಿಮ್ದು ಇಲ್ಲಿ ಒಂದು ಟೆಸ್ಟ್ ನಡೆಯುತ್ತೆ ಸ್ನೇಹಿತರೆ. ಎಕ್ಸ್ಪೆರಿಮೆಂಟ್ ಲೈಕ್ ಇಲ್ಲಿ ನಿಮ್ಮದೊಂದು 1 ನಿಮಿಷದ್ದಿರುತ್ತೆ. ವಾಯ್ಸ್ ಆ್ಯಕ್ಟಿಂಗ್ ಸ್ಯಾಂಪಲ್ಸ್ ತಗೋತಾ ಇದ್ದಾರೆ. 60 ಸೆಕೆಂಡು 60 ಸೆಕೆಂಡಿದ್ದು ಇರುತ್ತೆ. ಆ್ಯಂಡ್ ಇದು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಂತರ ನೀವು ಇದನ್ನು ಬಿಗಿನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ನನಗೆ ಇದನ್ನು ಸಿಗಲಿಲ್ಲ, ಆನ್ಲೈನ್ ಲೈವಲ್ಲಿ ನನಗೆ ಇಂಟರ್ವ್ಯೂ ತೊಗೊಳ್ಳಿಲ್ಲ. ನೆಕ್ಸ್ಟ್ ಇದನ್ನು ಓಪನ್ ಮಾಡಿದ್ದಾರೆ ಅವರು, ಈ ಒಂದು ಪೇಜು. ಸೊ ನನಗನ್ನಿಸ್ತಲ್ಲಿ ಕ್ಯಾಮ್ರಾ ಆನ್ ಆಗುತ್ತೆ ಅಂತ. ಕ್ಯಾಮ್ರಾ ಬಟ್ ಅವರು ಎಕ್ಸೆಪ್ಟ್ ಮಾಡಲಿಲ್ಲ, ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಕೊಟ್ಟಿದ್ದಾರೆ, ಇದನ್ನೇ ನಾವು ಇಲ್ಲಿ ಫಿಲಪ್ ಮಾಡಬೇಕು. ಮಾಡೋಣ ಇವಾಗ. ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್ ವಾಯ್ಸ್ ಆ್ಯಕ್ಟಿಂಗ್, ಡಬ್ಬಿಂಗ್, ನರೇಷನ್ ಇದೆಯಾ ಅಂತ ಇಲ್ಲಿ ಎಸ್ ಅಂತಲೇ ಹಾಕಬೇಕು. ಓಕೆ, ಆ್ಯಂಡ್ ವಾಟ್ ಈಸ್ ಯುವರ್ ಲಿಂಕ್ಡ್ಇನ್ ಪ್ರೊಫೈಲು, ವೆಬ್ಸೈಟ್ ಬಗ್ಗೆ URL ಕೇಳ್ತಾ ಇದ್ದಾರೆ, URL ಕೊಡಬೇಕಾಗುತ್ತೆ. ಸೊ ಸಿಂಪ್ಲಿ ನಾನೇನು ಮಾಡ್ತೀನಿ, ಇಲ್ಲಿ ಲಿಂಕ್ಡ್ಇನ್ದು ನಂದು ಓಪನ್ ಮಾಡ್ತೀನಿ. ಲಿಂಕ್ಡ್ಇನ್ ನೀವು ಕೂಡ ಇದೇ ರೀತಿಯೇ ಮಾಡಬೇಕು, ಲಿಂಕ್ಡ್ಇನ್ನು ಅಂತ ಹೇಳಿ. ಓಕೆ, ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ಓಪನ್ ಮಾಡಿದ್ರೆ ಇಲ್ಲಿ ಆಲ್ರೆಡಿ ನೀವು ಏನು ಸೈನ್ ಅಪ್ ಮಾಡಿರ್ತೀರಿ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ವ್ಯೂ ಪ್ರೊಫೈಲ್ ಅಂತ ಸಿಗ್ತಾ ಇದೆ. ಸೊ ಇದನ್ನು ಓಪನ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಮೇಲ್ಗಡೆ ನೋಡಿ URL ಇರುತ್ತೆ, URL ಇದನ್ನು ಕಾಪಿ ಮಾಡ್ಕೋಬೇಕು. ಓಕೆ, ಕಾಪಿ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಹಾಕಬೇಕು. ಓಕೆ, ಆ್ಯಂಡ್ ನೆಕ್ಸ್ಟು ಡೂ ಯು ಹ್ಯಾವ್ ಆಕ್ಸೆಸ್ ಟು ಕ್ವೈಟ್ ರೆಕಾರ್ಡಿಂಗ್ ಸ್ಪೇಸ್ ಅಂತ ಕೇಳಿದ್ರೆ ಎಸ್ ಅಂತ ಹಾಕಬೇಕು. ಓಕೆ, ಅಂದರೆ ನಿಮಗೆ ರೆಕಾರ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ನಿಮ್ಮ ಹತ್ರ ಸ್ಪೇಸ್ ಇದೆಯಾ, ಎಲ್ಲ ನಾಯ್ಸ್ ಇರಬಾರ್ದು, ಆಮೇಲೆ ತುಂಬ ಸೌಂಡ್ ಇರಬಾರ್ದು, ಆ ರೀತಿ ಕೇಳ್ತಾ ಇದ್ದಾರೆ. ಆ್ಯಂಡ್ ಡೂ ಯು ಹ್ಯಾವ್ ಎ ವೈರ್ಡ್ ಮೈಕ್ರೋಫೋನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ, ಎಸ್ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ಮೈಕ್ರೋ ಬ್ರ್ಯಾಂಡ್ ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಮೈಕ್ರೋ ಬ್ರ್ಯಾಂಡ್, ಸೊ ನೋಡ್ಕೊಂಡು ಹಾಕಿ ಯಾವುದಿದೆ ಅಂತ. ಮೈಕ್ ಬ್ರ್ಯಾಂಡ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ರೋಡ್ ಅಂತ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಮೈಕ್ ಮಾಡೆಲ್ ಕೇಳ್ತಿದ್ದಾರೆ, ಬ್ರ್ಯಾಂಡ್. ಓಕೆ, ರೋಡ್ ಅಂತಲೇ ಹಾಕ್ತೀನಿ. ನಂತರ ಇಲ್ಲಿ ಕಂಟಿನ್ಯೂ ಅಂತ ಮಾಡ್ತೀನಿ. ಸೊ ಇಲ್ಲಿ ಒಂದು ಲಿಸನ್ ಟು ದಿ ಎಕ್ಸಾಂಪಲ್ ಫಸ್ಟ್ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ಕೊಟ್ಟಿರೋದನ್ನ ಫಸ್ಟಿಗೆ ನೀವು ಕೇಳಬೇಕು. ಇದು ಹೆಡ್ಫೋನಿಂದ ನೀವು ಕೇಳಬೇಕು. ಆ್ಯಂಡ್ ಅದಾದ ನಂತರ ನೀವೇನೇನು ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ. ನಂತರ ಇಲ್ಲಿ ರೆಕಾರ್ಡಿಂಗ್ ಮಾಡ್ತಾರೆ, ರೆಕಾರ್ಡ್ ಯುವರ್ ಸೆಲ್ಫ್ ಅಂತ. ಓಕೆ, ಸೊ ಇಲ್ಲಿ ಹೇಗೆ ಮಾಡಬೇಕು, ಫಸ್ಟಿಗೆ ನೀವೇನು ಮಾಡ್ತೀರಿ, ಇದನ್ನು ಕೇಳಬೇಕು. I expect every single plate that leaves this kitchen to reflect our highest standards. But tonight, I'm seeing carelessness, I'm seeing inconsistency, and frankly, this level of disregard for ಇಲ್ಲಿ quality ಯಾವ is ರೀತಿ ಹೇಳಿದಾರೆ ನೋಡಿ, ಅದೇ ರೀತಿ ನೀವು ಓದಬೇಕು. ಐ ಅಕ್ಸೆಪ್ಟ್ ಎವ್ರಿ ಸಿಂಗಲ್ ಪ್ಲೇಟ್ ದ್ಯಾಟ್ ಲೀವ್ಸ್ ದಿಸ್ ಕಿಚನ್ ಟು ರಿಫ್ಲೆಕ್ಟ್ ಅವರ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್. ಬಟ್ ಟುನೈಟ್ ಐ ಆಮ್ ಸೀಯಿಂಗ್ ಕೇರ್ಲೆಸ್, ಐ ಆಮ್ ಸೀಯಿಂಗ್ inconsistency, and I frankly this level of disregard for quality, this absolutely unacceptable ಅಂತ ಹೇಳಿ. ಸೊ ಈ ರೀತಿಯಲ್ಲಿ ರೆಕಾರ್ಡ್ ಮಾಡೋದಿರುತ್ತೆ, ಯಾವ ರೀತಿ ಅವ್ರು ಓದ್ತಾ ಇದ್ದಾರೆ. ಸೊ ಇಲ್ಲಿ ಕಂಟಿನ್ಯೂ ಅಂತ ಮಾಡ್ಕೋ, ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ನೀವು ಓದ್ಕೊಂಡು. ಓಕೆ, ಸೊ ಲೈಕ್ ಇವಾಗ ರೆಕಾರ್ಡ್ ಯುವರ್ ಸೆಲ್ಫ್ ಆ್ಯಕ್ಟ್ ಔಟ್ ರೀಡ್ ಸ್ಕ್ರಿಪ್ಟ್ ಅಂತ ಕೊಡ್ತಾರೆ ನಿಮಗೆ. ನಂತರ ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕು. ಓಕೆ, ಸೊ ಕಂಟಿನ್ಯೂ ಅಂತ ಮಾಡಿಕೊಂಡು ಇಲ್ಲಿ ಹಿಂದಿ ಕೂಡ ಕೊಟ್ಟಿರ್ತಾರೆ ಅವರು. ಓಕೆ, ಸೊ ಇದನ್ನೇ ನೀವೇನು ಮಾಡ್ಕೊಂಡ್ರೆ ಇಲ್ಲಿ ರೆಕಾರ್ಡ್ ಮಾಡಿ ಅವ್ರಿಗೆ ಕೊಡಬೇಕು. ಸೊ ಇಲ್ಲಿ ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಲೈಕ್ ಇವಾಗ ಫಸ್ಟಿಗೆ ನಾವು ರೆಕಾರ್ಡ್ ಅಂತ ಮಾಡೋಣ. ओके, ये सच में उससे कहीं ज़्यादा बढ़कर है जो मैंने सोचा भी था। ओके, इतनी तेज रोशनी बिखरी रही है, बिल्कुल वैसा जैसे मैंने सपने में देखा था। थोड़ा सा हंसना है। ओके, इससे सामने से देखा, आखिरकार पूरा हुआ इतने सालों बाद। ये तो बिल्कुल दिल छू जाने वाला है, जिंदगी भर का सपना पूरा हो गया। इस रोशनी को पूरी जगह को बदलते देखना एक बिल्कुल अलग ही आध्यात्मिक एहसास है। सच में दिल झुक देने वाला है। मैं यहाँ हमेशा के लिए खड़ा रह सकता हूँ। ಸೊ ಇಲ್ಲಿ ನಾನು ಸೊ ಇದನ್ನು ನಾನು ಇಲ್ಲಿ ಕಂಪ್ಲೀಟ್ ಮಾಡಿ ಆಗಿದೆ. ಇದನ್ನು ನೆಕ್ಸ್ಟ್ ಅಂತ ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಅಂತ ನಾನು ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಮಗೆ ಟೆಸ್ಟ್ ಇರುತ್ತೆ ಫ್ರೆಂಡ್ಸ್, ಇದನ್ನು ನೀವು ಕಂಪ್ಲೀಟ್ ಮಾಡ್ಕೊಡ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ये खूबसूरत पत्थर इतनी संभावनाओं से भरा, फिर भी मैं बस शुरू ही नहीं कर पाता। हर छेनी की हर चोट ऐसा लगती है जैसे कुछ थोड़ा जा रहा हो
या फिर वापस नहीं बदला जा सकता। शायद असली मास्टरपीस बस ये टुकड़ा ही है, बिना छुए हुआ, इससे पहले कि मैं अनजाने में अपनी अपर्याप्त हाथों से इसकी मूल परिपूर्णता को कम कर दूँ। ये हमेशा ऐसा ही होता है। ಸೊ ಇಲ್ಲಿ ಇದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಜಸ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೇ ರೀತಿನೇ ನೀವು ಕೂಡ ಈ ಟೆಸ್ಟನ್ನು ಅಟೆಂಡ್ ಮಾಡಬೇಕು. ಓಕೆ, ಆ್ಯಂಡ್ ಇಲ್ಲಿ ಓಕೆ, ಸೊ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾವು ಅಂಡರ್ ರಿವ್ಯೂ ಇದೆ ಅಂತ ಹೇಳಿದ್ದಾರೆ, ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಇದೇ ರೀತಿ ನೀವೆಲ್ಲ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಆ್ಯಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮ್ಗೆ ಏನಾದರೂ ಮೇಲ್ ಬಂದಿದೆ ಅಂತ ನೀವು ಮೇಲ್ ಚೆಕ್ ಮಾಡ್ಬೋದು. ಸಪೋಸ್ ಇನ್ ಕೇಸ್ ಮೇಲ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಇವಾಗ ಇನ್ನೂ ಮೇಲ್ ಬಂದಿಲ್ಲ ಅವ್ರ ಕಡೆಯಿಂದ ಏನು ಇದು ರಿವ್ಯೂ ಆಗುತ್ತೆ ನೋಡಿ, ನಾವು ಇವಾಗ ಅಪ್ಲೈ ಮಾಡಿರೋದು. ಸೊ ಅದಾದ ನಂತರ ಇಲ್ಲಿ ಅಂಡರ್ ರಿವ್ಯೂ ಅಂತ ಇದೆ ಸ್ನೇಹಿತರೆ. ಸಪೋಸ್ ಇಲ್ಲಿ ಕಂಪ್ಲೀಟ್ ಆದಮೇಲೆ ಅವ್ರು ನಿಮಗೆ ಟಾಸ್ಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಸೊ ಇಲ್ಲಿ ಹೇಳಿದ್ದಾರೆ ಅವರು ಕ್ಲಿಯರ್ಲಿ. ಸೊ ಇಲ್ಲಿ ನಿಮಗೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ನಿಮ್ಗೆ ಇಲ್ಲಿ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇದು ನಿಮಗೆ ಕಂಪ್ಲೀಟ್ ಮಾಹಿತಿ. ಆ್ಯಂಡ್ ಸ್ವಲ್ಪ ವೇಟ್ ಮಾಡಿ, ಅಂಡರ್ ರಿವ್ಯೂ ಇದೆ, ಅಂಡರ್ ರಿವ್ಯೂ ಆದಮೇಲೆ ಬಂದು ನೆಕ್ಸ್ಟ್ ನಿಮ್ಗೆ ಮೇಲ್ಗಳು ಬಂದಿರುತ್ತೆ, ಮೇಲ್ಗಳು ಚೆಕ್ ಮಾಡ್ತಾರೆ, ನಂತರ ಅದಕ್ಕೆ ರಿಪ್ಲೈ ಮಾಡಿ ಆ್ಯಂಡ್ ಅಟೆಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕಂಪ್ಲೀಟ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಜಾಬ್ ಇದೆ, ಯಾವ ರೀತಿ ಮಾಡ್ಬೋದು ಅಂತ. ಇದೇ ರೀತಿಯೇ ಬೇರೆ ಬೇರೆ ಪ್ರೊಫೈಲ್ಗಳು ನಾನು ಏನು ಹೇಳಿದ್ದೀನಿ, ತಮಿಳು, ತೆಲುಗು, ಮಲಯಾಳಮು ಎಲ್ಲವೂ ಕೂಡ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇದು ಒಂದು ರೀತಿಯಿಂದ ಮೊಬೈಲಿಂದನೇ ಮಾಡುವಂಥ ವರ್ಕ್ ಇರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಡೈಲಿ ನಿಮ್ಮದು 1 ಗಂಟೆ 2 ಗಂಟೆ ಕೆಲಸ ಇರುತ್ತೆ. ಆ್ಯಂಡ್ ಇದು ವಾರಕ್ಕೊಮ್ಮೆ ಪೇಮೆಂಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುವಂಥ ಕಂಪನಿ ಆ್ಯಂಡ್ ಪ್ರೂಫ್ ಕೂಡ ತೋರಿಸಿದ್ದೀನಿ ಗೂಗಲಲ್ಲಿ. ಸೊ ಇದ್ರ ಬಗ್ಗೆ ಇದು ಜೆನ್ಯೂನ್ ಇದೆಯಾ ಇಲ್ವೋ ಅಂತ ಕೂಡ ತೋರಿಸಿದ್ದೀನಿ. ಸೊ ಹೀಗಾಗಿ ನಿಮಗೆ ಬೇಕು ಅಂತಂದರೆ ನಾನು ಹೇಳಿರೋ ಥರ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಬೇಕು. ಓಕೆನಾ, ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಯಾವ್ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಿ, ಯಾವ ಥರ ಜಾಬ್ ಹುಡುಕ್ತಾ ಇದ್ದೀರಿ, ಡೆಫಿನೆಟ್ಲಿ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಆ ರೀತಿ ಅಪ್ಡೇಟ್ಸ್ಗಳಿದ್ರೆ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವಿಡಿಯೋನ ತರ್ತೀನಿ. ಓಕೆ, ಸೊ ನಮಸ್ಕಾರ.